ಸರಿ, ನೀಲಿ ಪಡೆಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ ಜೊತೆ ಯಶ್ ಇದ್ದಾರೆ ಮತ್ತೆ ತೇಜಸ್ ಇದ್ದಾರೆ. ಯಶ್ ಮತ್ತೆ ತೇಜಸ್ ಇಬ್ಬರಿಗೂ ಸ್ವಾಗತ. ಸ್ವಾಗತ ಮಂಜು ಬ್ರೋ. ಥ್ಯಾಂಕ್ ಯು. ಸೊ ನಿನ್ನೆ PFC ಒಂದ್ ಗೇಮ್ ಗೆತ್ತು. 2024 ಮೊದಲನೇ ಗೆಲ್ಲೋ ಇದು. ಸೊ ಅದರ ನಂತರ ಮತ್ತೊಂದಿಷ್ಟು ಟಾಪಿಕ್ಸ್ ಇದೆ. ಈ ಅಂಡರ್-19 ಸ್ಯಾಫ್ ಕಪ್ ವುಮೆನ್ಸ್ ಚಾಂಪಿಯನ್ಶಿಪ್ ನಡೀತಿದೆ. ಅದು ತುಂಬಾ ಇವತ್ತು ಮುಗೀತು. ಅದು ಫೈನಲ್ ಇನ್ನು ಮುಗಿದಿಲ್ಲ, ಆಕ್ಚುಲಿ ನಡೀತಿದೆ. ಸೊ ಅದು ಒಂದು ಫೈನಲ್. ಅದಾದ್ಮೇಲೆ I-League 2 ಚೆನ್ನಾಗಿ ಆಡ್ತಾ ಇದ್ದಾರೆ. I-League 2 ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ತುಂಬಾ ಇವಾಗ ಹಾಟ್ ಟಾಪಿಕ್ ಅಂದ್ರೆ 2023, 24 ಮತ್ತು 25ನೇ ಸೀಸನ್ ದ ಕಂಪ್ಲೀಟ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ AFF ಅವರು. ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಮೊದಲನೇದಾಗಿ ಯಶ್, ನಾನು ನಿಮ್ ಕಡೆ ಬರ್ತೀನಿ. ಫಸ್ಟ್ ಈ ಗೆಲುವಿನ ಮುಂಚೆ ಒಂದ್ ಸ್ವಲ್ಪ ಕೈಯಾಗಿದ್ರ ಬಗ್ಗೆ ಮಾತಾಡೋಣ. ಪಂಜಾಬ್ ಗೇಮ್ ಏನ್ ಅನ್ನಿಸ್ತು ನಿಮ್ಗೆ? ಪಂಜಾಬ್ ಗೇಮು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಈಸಿ ವಿನ್ ಸಿಗುತ್ತೆ ಅಂತ. ಅದು ಪಂಜಾಬ್ಗೆ ಈಸಿ ವಿನ್ ಆಯ್ತು. ತುಂಬಾ ಮಿಸ್ಟೇಕ್ಸ್ ಆಯ್ತು ನಮ್ ಕಡೆಯಿಂದ. ಪ್ಲೇಯರ್ಸ್ ಎಲ್ಲ ಔಟ್ ಆಫ್ ಪೊಸಿಷನ್ ಆಡಿದ್ದು. ಆಮೇಲೆ ಫಾರ್ಮೇಶನ್ ಒಂಥರ ಡಿಫ್ರೆಂಟ್ ಫಾರ್ಮೇಶನ್ ಇತ್ತು. ಸ್ಲಾವ್ಕೋನ ಆಲ್ಮೋಸ್ಟ್ ನೀವು ಲೆಫ್ಟ್ ಬ್ಯಾಕ್ ಆಗಿ ಆಡಿಸಿ ರೋಷನ್ ಮಿಡ್ ಅಲ್ಲಿ ಇಲ್ಲ ವಿಂಗ್ಸ್ ಅಲ್ಲಿ ಯೂಸ್ ಮಾಡ್ತಿದ್ರಿ. ಸ್ಲಾವ್ಕೋ ನಿಮ್ಗೆ ಗೊತ್ತಿರ್ಬೇಕು ಸೆಂಟರ್ ಬ್ಯಾಕ್ ಆಡ್ತಾರೆ ಅಂತ. ಸೆಂಟರ್ ಬ್ಯಾಕ್ ತಗೊಂಡೋಗಿ ಲೆಫ್ಟ್ ಬ್ಯಾಕ್ ಆಡು ಅಂದ್ರೆ ಆಗ್ದಿಲ್ದಿರೋ ಮಾತು. ಆಮೇಲೆ ನಾವು ರೋಷನ್ ಸಬ್ ಮಾಡ್ತಿದ್ದಂಗೆನೆ ಕನ್ಸಿಡ್ ಮಾಡಿದ್ದು 2 ಗೋಲ್ಸ್ ಇಮಿಡಿಯೇಟ್ ಆಗಿ. ಲಾಸ್ಟ್ 2 ಗೋಲ್ಸ್ ರೋಷನ್ ಸಬ್ ಮಾಡ್ತಿದ್ದಂಗೆ ಕನ್ಸಿಡ್ ಮಾಡಿದ್ದ ಗೋಲ್ಸ್. ಅಲ್ಲೇ ಗೊತ್ತಾಗ್ತಿದೆ ಅದು ಏನ್ ಇಂಪ್ಯಾಕ್ಟ್ ಆಗಿದೆ. ಲೆಫ್ಟ್ ವಿಂಗ್ ಅಲ್ಲೇ ಕನ್ಸಿಡರ್ ಮಾಡಿದ್ದು, ಲೆಫ್ಟ್ ಸೈಡ್ ಅಲ್ಲೇ. ಸೊ ಟ್ಯಾಕ್ಟಿಕಲ್ ಎರರ್ಸ್ ಆಸ್ ವೆಲ್ ಆಸ್ ಪ್ಲೇಯರ್ಸ್ ಔಟ್ ಪೊಸಿಷನ್ ಎಲ್ಲ ಆಗಿ ನಮ್ಗೆ ಆ ಡಿಫೀಟ್ ಸಿಕ್ಕಿತ್ತು. ಹಾರ್ಡ್ ಟು ಡೈಜೆಸ್ಟ್ ಅದು ಆ ಡಿಫೀಟ್. ಪಂಜಾಬ್ 12 ಗೋಲ್ ಸ್ಕೋರ್ ಮಾಡಿದ್ದಾರೆ. 12 ಗೋಲಲ್ಲಿ 6 ಗೋಲ್ BFC ಮೇಲೆ ಹೊಡೆದಿದ್ದಾರೆ. ಕ್ರೇಜಿ. 50% ಆಫ್ ದ ಗೋಲ್ಸ್. ಓಕೆ, ವೆರಿ ಟಫ್ ಫ್ಯಾಕ್ಟ್ ಏನದು ಡೈಜೆಸ್ಟ್. ನಿಜ. ಮತ್ತೆ ಅವತ್ತು ಗುರ್ಪ್ರೀತ್ ಸಿಂಗ್ ಸಾಂಧು ಮತ್ತೆ ಚೆನ್ನಾಗಿ ಆಡ್ಲಿಲ್ಲ. ತುಂಬಾ ವರ್ಸ್ಟ್ ಇತ್ತು ಅವ್ರದ್ದು ಅವತ್ತು ಆಡಿತ್ತು. 1-2 ಗೋಲ್ ಮಾತ್ರ. 2ನೇ ಗೋಲ್ ಮಾತ್ರ ನನ್ಗೇನು ನೆನಪಿದೆ, ಅದು ಬಹಳ ವರ್ಸ್ಟ್ ಕನ್ಸಿಡರ್ ಮಾಡಿದ್ವಿ. ಐ ಥಿಂಕ್ ಒಳ್ಳೆ ಅಲ್ಲಿಂದ ಆದ್ಮೇಲೆ ಭಾರತದಿಂದನೇ ಒಂದು ರಿಫ್ಲೆಕ್ಷನ್ ಬಂತು, ಈ ತರ ಏನಕ್ಕೆ ಆಡ್ತಿದ್ವಿ ಅನ್ನೋ ತರನೇ ಇತ್ತು. ಬಟ್ ಅದು ಫಸ್ಟ್ ಗೇಮ್ ಆಗಿತ್ತಲ್ಲ. ಸನಾಗೂ ಫಸ್ಟ್ ಗೇಮ್ ಆಗಿತ್ತು, ಪೂಜಾರಿಗೂ ಫಸ್ಟ್ ಗೇಮ್ ಆಗಿತ್ತು. ಅದು ಕಂಪ್ಲೀಟ್ ಬ್ಯಾಕ್ ಲೈನ್ಗೆ ಫಸ್ಟ್ ಗೇಮ್ ಇತ್ತು ಟುಗೆದರ್. ಸೊ ಹಂಗಾಗಿ ಸ್ವಲ್ಪ ಮಿಸ್ ಆತರ ಆಗ್ತದೆ ಅಂತ ಅನ್ಕೊಬೋದಿತ್ತು. ಬಟ್ ಪಂಜಾಬ್ ಮೇಲೆ ಗೆಲ್ತಿ ಅನ್ಕೊಂಡಿದ್ದೆ ನಾನು, ಗೆಲ್ಲಿಕ್ ಆಗ್ಲಿಲ್ಲ. ಓಕೆ, ಅದು ಪಂಜಾಬ್ ಬಗ್ಗೆ. ಆದ್ರೆ ಅದ್ರ ನಂತರ ಮೋಸ್ಟ್ ಆಫ್ ದ ಎಲ್ಲರೂ ಫ್ಯಾನ್ಸ್ ಡಿಸಪಾಯಿಂಟೆಡ್ ಇದ್ವಿ. ಮತ್ತೆ ಪ್ಲೇಯರ್ಸ್ ಗೊತ್ತಿತ್ತು, ಕೋಚ್ ಅರ್ಥ ಆಗಿತ್ತು. ಕೋಚ್ ಅಂತ ತುಂಬಾ ಡಿಸಪಾಯಿಂಟೆಡ್ ಇದ್ರು ಲಾಸ್ಟ್ ಗೇಮ್ ಅಲ್ಲೇ. ಸೈಡ್ ಲೈನ್ ಅಲ್ಲೇ ನೋಡಿದ್ವಿ ನಾವು. ಲೈಕ್ ಆತರ ತುಂಬಾ ಸಿಲ್ಲಿ ಗೋಲ್ಸ್ ಕನ್ಸಿಡರ್ ಮಾಡಿದಾಗ ಅವರು ಏನೂ ಮಾಡಕ್ಕಾಗಲ್ಲ. ಸೊ ಆ ತರನೇ ಇತ್ತದು. ಬಟ್ ಕೋಚ್ದು ಐ ಥಿಂಕ್ ಫಾರ್ಮೇಶನ್ ಚೇಂಜ್ ಮಾಡಿದ್ದು ಒಳ್ಳೆ ಕೆಲಸ ಆಯ್ತು ಅನ್ಸುತ್ತೆ. ಅಲ್ಲಿಂದ ನೆಕ್ಸ್ಟ್ 2024 ಫಸ್ಟ್ ಹೋಮ್ ಗೇಮ್ ವೆಡ್ನೆಸ್ಡೇ, ಅದು ಸದರ್ನ್ ಡರ್ಬಿ. ನನಗಿದೇ ಅರ್ಥ ಆಗಲ್ಲ ಈ ಶೆಡ್ಯೂಲಿಂಗ್ ಬಗ್ಗೆ. ಮತ್ತೆ ನಾನು ಅಲ್ಲಿಗೆ ಬರ್ತೀನಿ, ಶೆಡ್ಯೂಲಿಂಗ್ ಬಗ್ಗೆ. ಅದು ಹೆಂಗ್ ಶೆಡ್ಯೂಲ್ ಮಾಡ್ತೀರಾ? ಚೆನ್ನೈ BFC ಗೇಮ್ ನ ವೆಡ್ನೆಸ್ಡೇ ಸ್ವಲ್ಪ ಸೆನ್ಸ್ ಇದೆಯಾ? ವೆಡ್ನೆಸ್ಡೇ 7:30. ಬೆಂಗಳೂರು ಅಂತ ಸಿಟಿಗೆ ಹೆಂಗ್ ಬರ್ಲಿಕ್ಕೆ ಆಗುತ್ತೆ? ವರ್ಕಿಂಗ್ ಕ್ಲಾಸ್ ಎಲ್ಲರೂ ಆಫೀಸ್ ಹೋಗ್ತಾರೆ, ಇಲ್ಲ ಸ್ಟೂಡೆಂಟ್ಸ್ ಇರ್ತಾರೆ. ಇಟ್ ವೆರಿ ಡಿಫಿಕಲ್ಟ್ ಅಲ್ಲ? ಇಡೀ ಮತ್ತೆ ಹೇಳ್ತಾರೆ ಅದನ್ನ ಹೈಪ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಗೇಮ್ ನ ಏನಕ್ಕೆ ಹೈಪ್ ಮಾಡ್ತಿದ್ರ? ಅಲ್ಲಿ ನನ್ನ ಫ್ಯಾನ್ಸ್ಗೆ ಕೊಡ್ತಿಲ್ಲ ಅಂದ್ರೆ ಶೆಡ್ಯೂಲಿಂಗ್ ಯಾರು ಮಾಡ್ತಿದ್ದಾರೆ? ವರ್ಸ್ಟ್ ಅಂದ್ರೆ ವರ್ಸ್ಟ್. ಇದು ಒಂಥರ ಹೈ ವೋಲ್ಟೇಜ್ ಗೇಮ್. ನಮಗೆ ಜಮ್ಶೆಡ್ಪುರ್ ವೀಕೆಂಡ್ ಅಲ್ಲೋ ಅಥವಾ ಹೈದರಾಬಾದ್ ವೀಕೆಂಡ್ ಅಲ್ಲೋ ಇರೋದಕ್ಕಿಂತ ಚೆನ್ನೈ ವೀಕೆಂಡ್, ಬ್ಲಾಸ್ಟರ್ಸ್ ವೀಕೆಂಡ್, ಮತ್ತೆ ಮೋಹನ್ ಬಗಾನ್ ಇವರೆಲ್ಲ ವೀಕೆಂಡ್ ಇದ್ದಾಗ ಮೇಕ್ ಸೆನ್ಸ್, ಜನ ಬರ್ತಾರೆ. ಅದನ್ನ ಕ್ಯಾಪಿಟಲೈಸ್ ಮಾಡೋದು. ಬಟ್ ಮಾಡ್ಲಿಲ್ಲ. ಓಕೆ, ಸೊ 2024 ಒಂದೇ ಗೇಮ್ ವೀಕ್ ಡೇ ಇತ್ತು. ಒಂದು ಖುಷಿಯಾಗಿದ್ದೇನಪ್ಪಾ ಅಂದ್ರೆ ವೀಕ್ ಡೇ ಅಲ್ಲೂ ಕೂಡ 4,500 ಜನದ ತನಕ ಬಂದಿದ್ರು ನಿಯರ್ಲಿ. ಸೊ ಹಾಗಾಗಿ ಐ ಥಿಂಕ್ ನಾರ್ತ್ ಬ್ಲಾಕ್ ಅಲ್ಲಿ ಯಾರನ್ನೂ ಅಲೋ ಮಾಡಿಲ್ಲ. ಎಲ್ಲರನ್ನೂ ಐದರ್ ಈಸ್ಟ್ ಅಲ್ಲಿ ಅಥವಾ ವೆಸ್ಟ್ ಅಲ್ಲೇ ಇದ್ರು. ನಾರ್ತ್ ಅಲ್ಲಿ ಬುಕ್ ಮಾಡಿದವ್ರನ್ನು ಈಸ್ಟ್ ಕಳಿಸಿದ್ರು. ದಟ್ ಚೆನ್ನಾಗಿತ್ತು. ಅಟ್ಲೀಸ್ಟ್ ಅಟ್ಮಾಸ್ಫಿಯರ್ ಚೆನ್ನಾಗಿ ಕ್ರಿಯೇಟ್ ಆಯ್ತು ಒಂದ್ ರೌಂಡ್. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಲೈನಪ್ ಬಗ್ಗೆ ಬರ್ತೀನಿ. ಎಷ್ಟು ನಿಮ್ಗೆ ಕೇಳ್ತೀನಿ. ಲೈನಪ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸಿತ್ತು? ಲಾಸ್ಟ್ ಗೇಮ್ ಪಂಜಾಬ್ ಮೇಲೆ ಸೋತಾದ್ಮೇಲೆ ಈ ಸಡನ್ ಚೇಂಜಸ್ ಆಗಿದ್ದು. ಸೊ ಈ ಲೈನಪ್ ನೋಡಿದ್ರೆ ನಿಮ್ಗೆ ಏನ್ ಇಷ್ಟ ಅಂತ? ಬೇಕೇ ಬೇಕಿತ್ತು ಸಡನ್ ಚೇಂಜಸ್. ಯಾಕೆಂದ್ರೆ ನಾವು ಫಾರ್ಮೇಶನ್
ಅದು ವರ್ಕೌಟ್ ಆಗಿಲ್ಲ. ಆಮೇಲೆ ಆ ಪ್ಲೇಯರ್ಸ್ ಆ ಫಾರ್ಮೇಶನ್ಗೆ ಅಡಾಪ್ಟ್ ಆಗಿಲ್ಲ. ನಾವ್ ಆಡಿದ್ದು ನೆನ್ನೆ 4 at the back ಅಗೇನ್ ಸನಾ ಮತ್ತೆ ಅಲೆಕ್ಸ್ CB ಆಗಿ, ಪೂಜಾರಿ ಮತ್ತೆ ರೋಷನ್ ಬ್ಯಾಕ್ಸ್ ಆಗಿ ಸಾಲಿಡ್ ಲೈನ್ ಅಪ್ ಇದು ಡಿಫೆನ್ಸ್ ಅಲ್ಲಿ. ಮಿಡ್ಗೆ ಬಂದ್ರೆ ನೀವು ಆಲ್ ಇಂಡಿಯನ್ ಮಿಡ್ ಹೋಗಿದ್ವಿ ಎಕ್ಸೆಪ್ಟ್ ಹಾವಿ. ಇನ್ನ ನಿಜ. ಫಾರ್ವರ್ಡ್ಸ್ ಅಂತ ಬಂದ್ರೆ ಚೇತ್ರಿ ಮತ್ತೆ ವಿಲಿಯಮ್ಸ್. ಇಂಪ್ಯಾಕ್ಟ್ಫುಲ್ ಲೈನ್ ಅಪ್ ಇತ್ತು. ನನ್ಗೆ ಫಸ್ಟ್ ಗೇಮ್ ಆಲಿವರ್ ಡ್ರಾಸ್ನ ಫಸ್ಟ್ ಗೇಮ್ ಅಂತ ಅವನನ್ನ ಸಬ್ಬಾಗಿ ಕರ್ಸಿದ್ರು. ಅದ್ ಬಿಟ್ರೆ ಅವ್ನು ಸ್ಟಾರ್ಟ್ ಮಾಡಿದ್ರು ಏನು ಚಿಂತೆ ಇಲ್ಲ ಅಂತ ಅಂದ್ರು. ನಿಜ. ನೋಡಿದ್ರ ತೇಜಸ್ ಆಲ್ವರ್ ಡ್ರಾಪ್ದು ಗೇಮ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಹೈಲೈಟ್ಸ್ ಅಲ್ಲಿ ನೋಡಿದೆ. ಇಲ್ಲ, ಇಂಪ್ಯಾಕ್ಟ್ ಚೆನ್ನಾಗೇ ಇತ್ತು. ಐ ಮೀನ್ ಅಲ್ವಾ? ನಂಬರ್ 9 ಆಗಿಯೂ ನಂಬರ್ 10 ಆಗಿಯೂ ಎರಡಾಗೂ ಆಡ್ತಾರೆ ಅಲ್ವಾ. ಸೊ ನಿಜ ನಿಜ ನಿಜ. ಬೆಟರ್ ಆಪ್ಷನ್ ದೆನ್ ಜಾವಿಯರ್. ನಿಜ. ಏನೋ ಚೇಂಜ್ ಆಗ್ಬೋದು ಅನ್ಸುತ್ತೆ, ನೋಡೋಣ. ಅದೇ On point, ಬಟ್ on ಅದಕ್ಕೆ point. ಸೊ ಅದಕ್ಕಿಂತ ಮುಂಚೆ ನಾನು ಇದನ್ನ ಕೇಳ್ತೀನಿ ನಿಮ್ಗೆ. ಇದು ಫಸ್ಟ್ ಹಾಫ್ ಕನ್ಫ್ಯೂಸ್ಡ್ ಇದ್ವಿ. ಚೆನ್ನೈ ಕನ್ಫ್ಯೂಸ್ ಇದ್ರು, ನಾವು ಕನ್ಫ್ಯೂಸ್ ಇದ್ವಿ, ಫ್ಯಾನ್ ಕನ್ಫ್ಯೂಸ್ಡ್ ಇದ್ರು. ಜರಾಗೋಜಾಗ ಅಂತ ಅರ್ಥನೇ ಆಗ್ತಿರ್ಲಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಕ್ರಿಸ್ಟಲ್ ಜಾನ್ ಏನೇನೋ ಮಾಡ್ತಾ ಇದ್ರು ಅಷ್ಟೇ ಏನಾದ್ರು ಫೀಲ್ಡ್ ಅಲ್ಲಿ. ಸೊ ಇದು ಏನ್ ಅನಿಸ್ತದ ಫಸ್ಟ್ ಹಾಫ್? ಐ ಥಿಂಕ್ ಒನ್ ಆಫ್ ದಿ ವರ್ಸ್ಟ್ ಫಸ್ಟ್ ಹಾಫ್ ಅಲ್ಲ ರೀಸೆಂಟ್ ಹಿಸ್ಟ್ರಿಯಲ್ಲಿ ನೋಡಿದ್ ನಾವು. ಅದು ತುಂಬಾ ಡಲ್ ಇತ್ತು. ಹೌದು ಹೌದು. ಏನಂದ್ರೆ ಫಸ್ಟ್ ಹಾಫ್ ಅಲ್ಲಿ ನಾವು ಪ್ಯಾಥೆಟಿಕ್, ಟ್ರಾಶ್, ನೋ ಮಿಡ್ಫೀಲ್ಡ್, ಬಾಲ್ ಹೋಲ್ಡಿಂಗ್ ಇಲ್ಲ, ಬಾಲ್ ಗೇಮ್ ಮೇಕರೇ ಇಲ್ಲ. ನೀವು ಕೆಜೆ ಆಬ್ಸೆನ್ಸ್ ಅಗೇನ್ ಅಂಡ್ ಅಗೇನ್ ಗೇಮ್ ಆಫ್ಟರ್ ಗೇಮ್ ಅವ್ರ ಆಬ್ಸೆನ್ಸ್ ನಿಮ್ಗೆ ಇಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಹಾವಿ ಕೆಜೆಯ ಜಾಗನ ತುಂಬಕ್ ಆಗಲ್ಲ. ಹಾವಿನ ನೀವು ಪ್ಲೇ ಮೇಕರ್ ಅಂತ ಕರ್ಕೊಂಡ್ ಬಂದ್ರೆ ಅವ್ನ್ ಪ್ಲೇ ಮೇಕರ್ ಆಗು ಆಡ್ತಿಲ್ಲ, ಇಲ್ಲಾಂದ್ರೆ ಅವನು ಫಾಲ್ಸ್ 9 ಕೂಡ ಆಡ್ತಿಲ್ಲ. ಏನ್ ಆಡ್ತಿಲ್ಲ, ಸುಮ್ಮನೆ ಬಾಲ್ ಇಟ್ಕೊಂಡು ರನ್ ಮಾಡು, ಇಲ್ಲ ಅಂದ್ರೆ ಯಾವ್ದೋ ಒಂದು ಫೌಲ್ ನ ಕಮಿಟ್ ಮಾಡೋ ತಕ್ಕ ಕಾಯಿ ಪ್ಲೇಯರ್ಸ್ ಅವನ ಮೇಲೆ. ಬರೀ ಇದೇ ಆಗ್ತಿದೆ. ಆಮೇಲೆ ನಾವು ಬಾಲ್ ಹೋಲ್ಡ್ ಕೂಡ ಮಾಡಿಲ್ಲ. ಫಸ್ಟ್ 20 minutes ಅಂತೂ ಹಾರಿಬಲ್ ಗೇಮ್ ಇತ್ತು ನಮ್ದು. ಚೆನ್ನೈ ಹತ್ರನೇ ಬಾಲ್ ಇತ್ತು, ಅವರೇ ಪಾಸಸ್ ಆಡ್ತಿದ್ರು. ಆಮೇಲೆ ಆ ವಾಟರ್ ಬ್ರೇಕ್ ಆದ್ಮೇಲೆ ನಾವು ಅಟ್ಲೀಸ್ಟ್ ಸ್ಟೇಬಲ್ ಆಗಿ ಬಾಲ್ ಇಟ್ಕೊಂಡು ಬ್ಯಾಕ್ಸ್ ಎಲ್ಲ ಬಾಲ್ ನ ಡಿಸ್ಟ್ರಿಬ್ಯೂಟ್ ಮಾಡಿ, ಮಿಡ್ ಫೀಲ್ಡ್ ಹತ್ರ ಸ್ವಲ್ಪ ಬಾಲ್ ಬಂದಿದೆ ನಮ್ಗೆ ಡ್ರಿಂಕ್ಸ್ ಬ್ರೇಕ್ ಆದ್ಮೇಲೆ ಆಫ್ಟರ್ 30 minutes. ನಿಜ 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 ಅಲ್ವಾ? ಅಟ್ ಲೀಸ್ಟ್ ಫಸ್ಟ್ 20-25 minutes ಅಲ್ಲ ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಆಡ್ತಾ ಇದ್ರು ಅಂತ. ಮತ್ತೆ ಶಿವ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದಂದ್ರೆ ಶಿವ ಡೌನ್. ಲೈಕ್ ಅವನೇ ಒಂದ್ ಸ್ವಲ್ಪ ಲೈವ್ ತರ ಇದ್ದ, ಕಂಪ್ಲೀಟ್ ಬಾಕ್ಸ್ ಟು ಬಾಕ್ಸ್ ಆಡ್ತಾ ಇದ್ದ, ಚೆನ್ನಾಗಿ ರನ್ಸ್ ಎಲ್ಲ ಮಾಡ್ತಿದ್ದ. ಬಟ್ ಅದೇ ನಾನು ಫಸ್ಟ್ ಹಾಫ್ ಅಲ್ಲಿ ಅದು ಬಿಟ್ರೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಅಲ್ಲಿ ಜರಗೋಜಾ ಏನ್ ಹೇಳಿದ್ರೋ ಗೊತ್ತಿಲ್ಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಸೆಕೆಂಡ್ ಹಾಫ್ ಏನ್ ಇನ್ಸ್ಟಂಟ್ ಆಗಿ ಸ್ಟಾರ್ಟ್ ಮಾಡಿದೆ ನಾವು. ಫಸ್ಟ್ ಹಾಫ್ ಹೆಂಗ್ ಸ್ಟಾರ್ಟ್ ಮಾಡುದು, ಸೆಕೆಂಡ್ ಹಾಫ್ ಹಂಗೆ ಮಾಡಿದ್ವಿ. ಫಸ್ಟ್ ಹಾಫ್ ಆಕ್ಚುಲಿ ನಾವು ಡಿಕ್ಲೈನ್ ಆಗ್ತಾ ಹೋದ್ವಿ, ಅದು ಏನಕ್ಕಂತ ಗೊತ್ತಾಗಿಲ್ಲ. ಬಟ್ ಸ್ಟಾರ್ಟ್ ಮಾಡಿ ಚೆನ್ನಾಗಿತ್ತು ನಮ್ದು. ಲೈಕ್ ಫಸ್ಟ್ ಕಿಕ್ ಅಲ್ಲೇ ಗೋಲ್ಗೆ ಹೋಗಿದ್ವಲ್ಲ ಫಸ್ಟ್ ಹಾಫ್ ಅಲ್ಲೂ. ಐ ಥಿಂಕ್ ಶಿವಾಲ್ಡೋ ಜಸ್ಟ್ ಮಿಸ್ ಮಾಡಿದಿರೋದು, ಲೈಕ್ ಸ್ವಲ್ಪ ಫಾಸ್ಟ್ ಹೋಗಿದ್ರೆ ಅಥವಾ ಚೇತ್ರಿ ಏನಾದ್ರು ಇನ್ನೂ ಜಾಸ್ತಿ ರನ್ ಮಾಡಿದ್ರೆ ಅದು 1-0 ಆಗಿರೋದು. ರ್ಯಾನ್ದು ಫಸ್ಟ್ ಕಿಕ್ ಅಲ್ಲೇ ಲೈಕ್ ಕ್ರಾಸ್ ಕೊಟ್ಟು ಚೆನ್ನಾಗಿತ್ತು ಅದು. ಬಟ್ ಅದಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲೂ ಮತ್ತೆ ನಾವು ನಾರ್ಮಲ್ ಆಗಿ ಆಡ್ತಿರ್ತೀವಿ. ಆಮೇಲೆ ಜರಾಗೋಜಾ ಸಬ್ಸ್ಟಿಟ್ಯೂಟ್ ಮಾಡಿಸ್ತಾರೆ, ಡ್ರಾಟ್ ಬರ್ತಾರೆ, ಆಲಿವರ್ ಬರ್ತಾರೆ, ಆವಿ ಹೊರಗೆ ಹೋಗ್ತಾರೆ. ಸುನಿಲ್ ಮತ್ತೆ ಆವಿ ಮತ್ತೆ ಸುನಿಲ್ ಮತ್ತೆ ಆಲಿವರ್, ರ್ಯಾನ್ 3 ಜನ ಅಫ್ರಂಟ್ ಆಗ್ತಾರೆ. ಸೊ ಈ ಆಲಿವರ್ ಬಂದ್ಮೇಲೆ ಯಾವ ತರ ಚೇಂಜ್ ಆಯ್ತು ಗೇಮು, ಮತ್ತೆ ನಿಮ್ಗೆ ಆ ಇಂಪ್ಯಾಕ್ಟ್ ಏನ್ ಅನಿಸ್ತು ಅಂತ. ಫನಾಯ್ ಕೂಡ ಬರ್ತಾರೆ, ಫನಾಯ್ ಸಬ್ ಆಗಿ ಬರ್ತಾರೆ. ಸೊ ಈ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಹೆಂಗ್ ವರ್ಕ್ ಆದ್ವು ಅಂತ. ಆಮೇಲೆ ನಾವು ಕಂಪ್ಲೀಟ್ ಡಿಫ್ರೆಂಟ್ ಟೀಮ್ ತರ ಆಡಿದ್ವಿ. ಸೊ ಅದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರೋ ನಾನು. ಆಮೇಲೆ ನಾವು ಕಂಪ್ಲೀಟ್ ಡಿಫ್ರೆಂಟ್ ಟೀಮ್ ತರ ಇತ್ತು. ನಾವು ಸ್ಟ್ಯಾಂಡ್ ಅಲ್ಲಿ ಇದ್ದಾಗೂ ಅದೇ ಮಾತಾಡ್ತಿದ್ವಲ್ಲ. ಏನ್ ಅನ್ಸುತ್ತೆ ಎಷ್ಟು ನಿಮ್ಗೆ ಅದಂತ? ಆಫ್ಟರ್ ಸಬ್ಸ್ಟಿಟ್ಯೂಷನ್ ಫಸ್ಟ್ ಮಾಡಿದ್ದ ಇಂಪ್ಯಾಕ್ಟ್ಫುಲ್ ಸಬ್ಸ್ಟಿಟ್ಯೂಷನ್ ಬೈ ಸೆಂಡಿಂಗ್ ಹಾವಿ ಔಟ್ ಮತ್ತೆ ಡ್ರಾಸ್ಟನ್ ತಗೊಂಡ್ಬಂದಿದ್ದು. ಆಮೇಲೆ ಇನ್ನೊಂದು ಸಬ್ ಅಂದ್ರೆ ನಿಮ್ಗೆ ಇವನನ್ನು ಕಳ್ಸಿದ್ದು, ಯಾರು ಹಲಿಚರನ್ ನಾಜ್ರಿ ಬಂದ. ಅವಾಗ ನಿಮ್ಗೆ ಇವನ್ ಔಟ್ ಆಗ್ತಾನೆ, ಯಾರೋ ನಮ್ ಹರ್ಷ ಔಟ್ ಆಗ್ತಾನೆ. ಸೊ ಹಲಿಚರನ್ ನಾಜ್ರಿನ ಫಸ್ಟ್ ಚಾನ್ಸ್ ಕ್ರಿಯೇಟ್ ಮಾಡಿದ್ದು ರಾನ್ ವಿಲಿಯಮ್ಸ್ಗೆ.
ಹೌದು. ಕ್ರೆಡಿಟ್ ವಿತ್ ರೆಸ್ಪೆಕ್ಟ್, ಹಲಿಚರಣ್ ನಾಸ್ರಿ ಈ ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರು. ಸಬ್ಬಾಗ್ ನಿಜ, ಬಂದು ಕ್ರೆಡಿಟ್ಸ್ ಕೊಡ್ಬೇಕು, ಹೌದು. ಅವ್ರು ಚೆನ್ನಾಗ್ ಆಡ್ದ ಕ್ರೆಡಿಟ್ಸ್ ಕೊಡ್ಲೇಬೇಕು. ಏನೇನ್ ಮಾತಾಡಿದೀನಿ ವಾಪಸ್ ಕೊಡ್ಲೇಬೇಕು ಅದನ್ನ, ನೋ ಡೌಟ್. ಅದಾದ್ಮೇಲೆ ಗುಡ್ ಗುಡ್. ನೆಕ್ಸ್ಟ್ ಸೆಕೆಂಡ್, ಹೌದು ಸೆಕೆಂಡ್ ಗೋಲ್ ನಾವು ಸುರೇಶ್ ಮಿಸ್ ಮಾಡ್ದ, ನಿಮ್ಗೆ ಗೊತ್ತಿರ್ಬೇಕು. ಆ ಎಕ್ಸಾಕ್ಟ್ಲಿ. ಗೋಲ್ ಅನ್ನು ಕ್ರಿಯೇಟ್ ಮಾಡಿದ್ ಆಲಿವರ್ ರಾಟ್. ಆ ಚೇತ್ರಿಗೆ ಆ ಬಾಲ್ ಕೊಟ್ಟಿದ್ದ ಅವನೇ. ಎಕ್ಸಾಕ್ಟ್ಲಿ. ಅದರಿಂದ ಚೇತ್ರಿನೇ ಶಾಟ್ ತಗೋಬೋದಾಗಿತ್ತು, ಬಟ್ ಅದನ್ನ ಸುರೇಶ್ ಕೊಟ್ಟ. ಅವ್ನ್ ಸುರೇಶ್ ಅನ್ನ 2-0 ಮಾಡೋ ಕಡೆ 1-all ಅಲ್ಲೇ ಉಳಿಸ್ದ, 1-0 ನಲ್ಲೇ ಉಳಿಸ್ದ. ಅದು ಒಳ್ಳೆ ಚಾನ್ಸ್ ಇತ್ತು. ಸುರೇಶ್ ಅದೊಂದು, ಮತ್ತೆ ಅದೇ ಇನ್ನೊಂದೇನಂದ್ರೆ ಆ ಸಬ್ಸ್ಟಿಟ್ಯೂಷನ್ಸ್ ಆದ್ಮೇಲೆ ನಾವು ಸೆಟ್ ಪೀಸ್ ಗಳನ್ನು ಚೆನ್ನಾಗಿದ್ದು ನಾವು ನಿನ್ನೆ. ಲೈಕ್ ದೇರ್ ವಾಸ್ ಎ ಪ್ಯಾಟರ್ನ್ ಅಲ್ಲ, ನಮ್ಗೆ ಕಾಣಿಸ್ತಿತ್ತು ಅಲ್ಲೊಂದೇನೋ ಆಲ್ರೆಡಿ ಟ್ರೈ ಮಾಡಿರೋಂಥದ್ದು ಟ್ರೈನಿಂಗ್ ಅಲ್ಲಿ ನೀಟಾಗಿ ಕಾಣ್ತಿತ್ತು. ಅದು ಸುನಿಲ್ಗೆ ಸಖತ್ ಸೆಟಪ್ ಮಾಡ್ಕೊಟ್ಟಿದ್ದ ಆವಿ ಕೂಡ, ಬಟ್ ಸುನಿಲ್ ಸ್ಕೋರ್ ಮಾಡ್ಲಿಲ್ಲ, ಮಿಸ್ ಇಟ್ ಮಾಡಿದಾರಲ್ಲ. ಸೊ ಅದು ಒಂದ್ ಮಿಸ್ ಆಯ್ತು. ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ನಿಜವಲ್ಲೂ ಚೆನ್ನಾಗ್ ಆಡಿದ್ವಿ. ಆಲಿವರ್ ಡಾಫ್ ಚೆನ್ನಾಗ್ ಆಡಿದ್ರು. ಅವರು ಜಲ್ಲಪ್ ಆಗಿದ್ದು ನನ್ಗೆ ಅದು ಬಾರಿ ಇಷ್ಟ ಆಗಿದ್ದು. ವಿಲಿಯಮ್ಸ್ ಜೊತೆ ಒಳ್ಳೆ ಲೈಕ್ ಆಲ್ರೆಡಿ ಅವ್ರೇನೋ ಒಂದ್ ಸ್ವಲ್ಪ ತಿಂಗಳುಗಳ ಆಡಿದ್ದಾರೆ ಅನ್ಸೋ ತರನೇ ಇತ್ತು ಫಸ್ಟ್ ಗೇಮ್ ನೋಡಿದ್ರೆ. ಸೊ ಇನ್ನು ಫಸ್ಟ್ ಗೇಮ್ ನಾವೇನು ಹೇಳಿಕ್ಕಾಗಲ್ಲ. ಬಟ್ ಈ ಆಲಿವರ್ದು ಚೆನ್ನಾಗಿ ಇಂಪ್ಯಾಕ್ಟ್ ಆಯ್ತು. ನಮಗ್ ತುಂಬಾ ವರ್ಷದಿಂದ ನಾವು ಒಬ್ಬ ನಂಬರ್ 9 ಬರೋರು ಇಂಪ್ಯಾಕ್ಟ್ಫುಲ್ ಆಗಿರ್ಲಿ ಅನ್ಕೊಂತಿದೀವಿ. ಹೋಪ್ಫುಲಿ ಮೇ ಬಿ ಇದೇ ಇರ್ಬೋದು ಅನ್ಕೊಳ್ಳೋಣ, ನೋಡೋಣ. KGF ಮಿಸ್ಸಿಂಗ್ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ವಿಂಡೋ ಅಲ್ಲಿ ಸೈನ್ ಮಾಡಿದಂತ ಇಬ್ರು ಮೇಜರ್ ಸೈನಿಂಗ್ BFC ಗೆ ರೀಸೆಂಟ್ ಹಿಸ್ಟ್ರಿಯಲ್ಲಿ ಇಬ್ರು ಸ್ಟಾರ್ಟ್ ಮಾಡಿದ್ರು ಕಂಟಿನ್ಯೂ ಅಲ್ಲಿ ಫಸ್ಟ್ ಗೇಮ್. ಅದ್ರಲ್ಲಿ ನಮ್ಮ ಕನ್ನಡ ಹುಡುಗ ಒಬ್ಬ, ನಮ್ಮ ಕುಡ್ಲ ಹುಡುಗ ಒಬ್ನು, ಅವನ ಜೊತೆಗೆ ಸಾನಾ ಕೂಡ ಸಾನಾ ವೈಬ್ ಮಾಡ್ತಾ ಇದ್ರು ನಾವು ಚಾಂಟ್ ಮಾಡ್ಬೇಕಾದ್ರೆ. ಸೊ ಚೆನ್ನಾಗಿತ್ತು. ಸೊ ಅವ್ರಿಬ್ರದ್ದು ಇನ್ಕ್ಲೂಷನ್ ನಿಮ್ಮ ಅನಿಸಿಕೆ ಏನಿದ್ರದ್ದು? ಅವ್ರಿಬ್ರು ಇನ್ಕ್ಲೂಷನ್ ಮತ್ತೆ ಫ್ಯಾನ್ಸ್ ಅವ್ರೆ ರಿಯಾಕ್ಟ್ ಮಾಡಿದ್ದು, ಮತ್ತೆ ಅವ್ರ ಫ್ಯಾನ್ಸ್ ರಿಯಾಕ್ಟ್ ಮಾಡಿದ್ದು ಯಾವ ತರ ಇತ್ತು ಅಂತ? ನಮ್ಗೆ ತುಂಬಾ ಬ್ಯಾಡ್ಲಿ ಬೇಕಿತ್ತು ಡಿಫೆನ್ಸ್, ಇಂಡಿಯನ್ ಡಿಫೆಂಡರ್ಸ್ಗೆ. ಅದನ್ನ ನಾವು ಸ್ಪಾಟ್ ಆನ್ ಅಲ್ಲಿ ಸೈನ್ ಮಾಡಿದ್ವಿ. ಆ ಇನ್ಕ್ಲೂಷನ್ ಇಂದ ನಿಮ್ಗೂ ಗೊತ್ತು ಏನಾಯ್ತು ಅಂತ. ಎಷ್ಟೊಂದು ಲಾಸ್ಟ್ 10 minutes ಅಲ್ಲಿ ಸನ ಎಷ್ಟು ಬಾಲ್ ಕ್ಲಿಯರ್ ಮಾಡಿದ್ರು. ಇವನ್ ನಿಖಿಲ್ ಪೂಜಾರಿ ಕೂಡ ಅಷ್ಟೇ, ಪೇಸ್ ಇಂದ ಅವ್ನ ಸ್ಕಿಲ್ಸ್ ಹೆಂಗಿದೆ. ಫಸ್ಟ್ ಹಾಫ್ ಅಲ್ಲಿ ಒಂದು ನೀವು BFC ಸ್ಕಿಲ್ ಬಾಕ್ಸ್ ಅಂತ ಅವರು ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ, ಅದ್ರಲ್ಲಿ ನೋಡ್ಬೋದು ನೀವು. ಒಂದು ಜಸ್ಟ್ ಲೂಪ್ ಮಾಡಿ ಬಾಲ್ ನ ಇದನ್ನ ತಗೊಂಡ್ ಹೋಗ್ತಾನೆ. ಅದು ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ಪೂಜಾರಿ ಹತ್ರ. ವಿಂಗ್ ಬ್ಯಾಕ್ ಅಲ್ಲಿ ಅದೇ ಬೇಕಿರೋದು. ಈವನ್ ರೋಷನ್ ಕೂಡ ಅಷ್ಟೇ. ರೋಷನ್ ಇವಾಗ ಲೆಫ್ಟ್ ವಿಂಗ್ ಅಲ್ಲಿ ಚೆನ್ನಾಗಿ ಅವನು ಬಾಲ್ ನ ಪಾಸ್ ಮಾಡೋದು ಇರ್ಲಿ, ಅವ್ನ ಕ್ರಾಸಸ್ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ, ಬಟ್ ಬಾಲ್ ಪಾಸಿಂಗು ಅವ್ನ ಪೇಸ್ ಎಲ್ಲ ಸ್ಪಾಟ್ ಆನ್ ಇದೆ. ಸನ ಪ್ರಾಪರ್ CB ಆಗಿ ನೋಡ್ ಬಂದಿದ್ದಾರೆ. ಇದೆಲ್ಲದ್ರಿಂದ ಈ ಡಿಫೆನ್ಸ್ ಇಂದ ನಮ್ಗೆ ಫಸ್ಟ್ ಕ್ಲೀನ್ ಶೀಟ್ 24 ಅಲ್ಲಿ ಗುರ್ಪ್ರೀತ್ಗೆ. ಹೋಪ್ಫುಲಿ ಮೆನಿ ಮೋರ್ ಟು ಕಮ್ ಅಂತ ಅಂತೀನಿ. ಸ್ಪಾಟ್ ಆನ್ ಬಾಯ್ಸ್, ನ್ಯೂ ಕಮರ್ಸ್ ಎಲ್ಲ ಇಂಪ್ಯಾಕ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಲೈಕ್ ಸನಾಗೆ ನಾವು ಒಂದೊಂದ್ಗೆ ಸಾಂಗ್ ಆಡ್ತಿದ್ವಲ್ಲ, ಮೈ ಹಾರ್ಟ್ ಗೋಸ್ ಇನ್ ದ ಮಾರ್ನಿಂಗ್. ಸೊ ಅದನ್ನ ಸನಾಗ್ ಮಾಡಿರೋದು ಈಗ, ಮೈ ಹಾರ್ಟ್ ಗೋಸ್ ಇನ್ ದ ಮಾರ್ನಿಂಗ್ ಇನ್ ದ ಈವ್ನಿಂಗ್. ಅದಕ್ಕೆ ನಾವು ಅದು ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಸಾನ ಗೇಮ್ ಅಲ್ಲಿ ಇರ್ಬೇಕಾದ್ರೆ, ಇದು ಮ್ಯಾಚ್ ಮುಗಿದ್ಮೇಲೆಲ್ಲ ಗೇಮ್ ಅಲ್ಲಿ ಇರ್ಬೇಕಾದ್ರೆ ಅವ್ನು ವೈಟ್ ಮಾಡ್ತಾ ಇದ್ದ. ಸೊ ಅವ್ನ್ ಮುಂಚೆನೆ ಹೇಳಿದ್ನಲ್ಲ ಪ್ರೀ ಗೇಮ್ ಅಲ್ಲಿ, ಲೈಕ್ ನಾನ್ ವೆಸ್ಟ್ ಬ್ಲಾಕ್ ನ ಆಡೋದ್ ಕೇಳಿದೀನಿ, ಬಟ್ ನಾನು BFC ISL ಅಲ್ಲಿ ಅಪೋಸಿಟ್ ಆಡಿಲ್ಲ. ಸೊ ಅದೇ ಹೇಳ್ತೀನಿಲ್ಲ, ನಮ್ ಫುಲ್ ಆಕ್ಚುಲಿ ಇಟ್ಸ್ ಅ ಮ್ಯಾಗ್ನೆಟ್. ಅವ್ನು ಗೊತ್ತಿತ್ತಲ್ಲ ಅದು ಯಾವ ತರ ಇತ್ತಂದ್ರೆ, ಅವ್ನು ಆಲ್ರೆಡಿ ಇಲ್ಲಿ ಯೂಸ್ ಆಗ್ಬಿಟ್ಟಿದ್ದಾನೆ ಅನ್ನೋ ತರನೇ ಇತ್ತು. ಈ ತರ ಪ್ಲೇಯರ್ಸ್ ಆಕ್ಚುಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಈ ಒಂದು ಲೀಡರ್ಶಿಪ್ ನಮ್ಗೆ ಇರ್ಲಿಲ್ಲ. ಈ ತರ ಒಬ್ಬ ಫುಲ್ ಸ್ಕಿನ್ ಅಲ್ಲಿ ಆಡೋ ಅಂತ ಒಬ್ಬ ಪ್ಲೇಯರ್, ಫುಲ್ ಚಾರ್ಜಿಗೆ ಆಡ್ಬೇಕಂತ ಇರೋಂತ ಪ್ಲೇಯರ್, ಫುಲ್ ಕಮಿಟೆಡ್ ಇರೋರು ಸೆಂಟರ್ ಬ್ಯಾಕ್ ಅಲ್ಲಿ ಬೇಕಿತ್ತು. ಶಂಕರಣ್ಣ ಇದ್ರು, ಬಟ್ ತೋರಿಸ್ತಾ ಇರ್ಲಿಲ್ಲ. ಬಟ್ ಇವಾಗ ಶಂಕರಣ್ಣ, ಫರಾಜ್ ಅಂಡ್ ಸಾನಾ ಒಂದ್ ಸ್ಪಾಟಿಗೋಸ್ಕರ ಫೈಟ್ ಮಾಡ್ತಿರ್ತಾರೆ. ಇಟ್ ಈಸ್ ಆಲ್ವೇಸ್ ಗುಡ್ ಅನ್ಸುತ್ತೆ. ಸೊ ಸಾನಾ ಜೊತೆ ಪೂಜಾರಿಗೆ ಒಂದು ಚಾನ್ಸ್ ಮಾಡಿದ್ವಿ. ಪೂಜಾರಿನೂ ಒಳ್ಳೆ ವೆಲ್ಕಮಿಂಗ್ ಆಯ್ತು ಇಬ್ರಿಗೂ. ಗೆದ್ದದ್ದು ತುಂಬಾ ಹೆಲ್ಪ್ಫುಲ್ ಆಯ್ತು. ಫಸ್ಟ್ ಗೇಮ್ ಹೋಮ್ ಗೇಮ್ ಅಲ್ಲಿ ಗೆದ್ದಾಗ ಆಲ್ವೇಸ್ ಬೆನಿಫಿಟ್ ಅಲ್ಲ. ಸೊ ಇನ್ನು ಚೆನ್ನಾಗಿ ಲುಕ್ ಫಾರ್ವರ್ಡ್ ಮಾಡ್ಬೋದು ಅದು. ಸೊ ಇದು BFC ಮತ್ತೆ ಚೆನ್ನೈ ಗೇಮ್. ಆದ್ರೆ ನಾವು ಕಾವೇರಿ ಡರ್ಬಿ ಇನ್ನು ಇಂಟೆನ್ಸ್ ಆಗಿರುತ್ತೆ ಅನ್ಕೊಂಡ್ವಿ. ವೀಕೆಂಡ್ ಇದ್ರೆ ಅಟ್ ಲೀಸ್ಟ್ ಒಂದ್ 8-9 ಸಾವಿರ ಜನ ಬರ್ತಿದ್ರೇನೋ ಅನ್ಕೊಂತೀನಿ, ನಾನು ಫಾರ್ಮರ್ ನೋಡಿದ್ರೆ.
ಬಟ್ 3,500 ಜನ ಬಂದಿದ್ ಜನ ಚೆನ್ನಾಗಿ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು. ಈವನ್ ಸೂಪರ್ಮಜನ್ಸ್ ಶೌಟ್ ಔಟ್ ಟು ದೆಮ್, ಯಾಕಂದ್ರೆ ಅವ್ರು ಚೆನ್ನಾಗಿ ಚಾಂಟ್ ಮಾಡ್ತಾ ಇದ್ರು. ಎಷ್ಟೊಂದ್ ಸಾರಿ ನಾವ್ ಸೈಲೆಂಟ್ ಆದಾಗ ಅವ್ರು ಚಾಂಟ್ ಮಾಡ್ತಾ ಇದ್ರು, ವಿಚ್ ವಾಸ್ ಗುಡ್. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಸೈಲೆಂಟ್ ಆಗೋದ್ರು, ಸೈಲೆಂಟ್ ಆಗ್ಲೇಬೇಕಿತ್ತು. ನಾವು ಗೋಲ್ ಹೊಡೆದ್ಮೇಲೆ ಸೈಲೆಂಟ್ ಆದ್ರೆ ನಮ್ಗೆ ತುಂಬಾ ಅಪರ್ಚುನಿಟಿ ಇತ್ತು. ಅದು ಗೋಲ್ ಒಂದು ಅಷ್ಟೇ ಅಲ್ಲ, ಇನ್ನೊಂದ್ 2-3 ಅಪರ್ಚುನಿಟಿ, ತುಂಬಾ ಒಳ್ಳೆ ಅಪರ್ಚುನಿಟಿ ಇತ್ತು. ಹರ್ಷಿಗ್ 1-2 ಅಪರ್ಚುನಿಟಿ ಇತ್ತು. ಐ ಥಿಂಕ್ ನಮ್ ಮಿಡ್ಫೀಲ್ಡರ್ಸ್ ಇನ್ನೂ ಜಾಸ್ತಿ ಶಾರ್ಟ್ಸ್ ತಗೊಬೇಕು. ಸೊ ಅದ್ರ ಜೊತೆ ನಮ್ ಮಿಡ್ಫೀಲ್ಡ್ ಬಗ್ಗೆ ಬಂದಾಗ ತೇಜಸ್, ನಾನು ನಿಮಗೆ ಕೇಳ್ತೀನಿ, ನೀನು ಹರ್ಷ್ ಪಾತ್ರೆ ಆಯ್ತು, ಶಿವಾಲ್ಡೋ ಆಯ್ತು, ಇವ್ರನ್ನೆಲ್ಲ ನಮ್ ರಿಸರ್ವ್ ಅಲ್ಲೂ ನೋಡಿದೀಯಾ? ಓಕೆ, ಸೊ ರಿಸರ್ವ್ ಇಂದ ಸೀನಿಯರ್ ಸ್ಕ್ವಾಡಿಗೆ ಹೆಂಗೆ ಅವರು ಗ್ರೋ ಅಪ್ ಆಗ್ತಿದ್ದಾರೆ ಅನಿಸ್ತಿದೆ ನಿಮ್ಗೆ? ಹರ್ಷ್ ಒಂದು ಮಾತು, ಇವರು ಎಲ್ಲ ಮ್ಯಾಕ್ಸಿಮಮ್ 1 ಇಯರ್ ನಮ್ ರಿಸರ್ವ್ಸ್ ಎಲ್ಲ ಆಡಿರೋದು. ಬೋತ್ ಶಿವಾಲ್ಡು ಮತ್ತು ಹರ್ಷ್ ಪಾತ್ರೆ ತುಂಬಾ ಲಾಂಗ್ ಟೈಮ್ ಅಲ್ಲಿ ಇದ್ದವರಲ್ಲ. ಬಟ್ ಶಿವಾಲ್ಡು ನಮ್ಮ ರಿಸರ್ವ್ಸ್ ಜಾಯಿನ್ ಆಗುವಾಗಲೇ ಹಿ ವಾಸ್ ವೆರಿ ಹೈಲಿ ರೇಟೆಡ್ ಅಲ್ವಾ. ಸೊ ರಿಸರ್ವ್ಸ್ ಅಲ್ಲಿ ಆಡಿರೋ 3-4 ಗೇಮ್ ಅಲ್ಲೇ ಹಿ ವಾಸ್ ರೆಕಗ್ನೈಸ್ಡ್ ಬೈ ದ ಸೀನಿಯರ್ ಟೀಮ್. ಸೊ ಅದು ಅವರ ಎಬಿಲಿಟಿ. ಸೊ ಅದು ತೋರ್ತು ನಮ್ಗೆ ಲಾಸ್ಟ್ 2-3 ಮ್ಯಾಚಸ್ how easily he gelled with the senior team alwa. So a confidence mentality, 19-year-old ಅಷ್ಟೇ. So he was very very good. ಆ ಪ್ರೋಗ್ರೆಷನ್ ನಾವು ಎಷ್ಟೋ ಸಲ ಹೇಳ್ತಿದ್ವಿ, BFC ಪ್ಲೇಯರ್ಸ್ ಪ್ರೋಗ್ರೆಸ್ ಮಾಡ್ಸಲ್ಲ ಸೀನಿಯರ್ ಟೀಮಿಗೆ. ಬಟ್ ಮಾಡಿದ್ರೆ ರೀಸನ್ ಇರ್ಬೋದಲ್ವಾ, ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಅದು ಇದು. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಇತ್ತು, ಪ್ರಮೋಟ್ ಆದ್ರು. ಸೊ ಪ್ಲೇಯರ್ಸ್ ಜರಗೋಜಾ ಅಂತ ಕೋಚ್ ಬಂದಾಗ ತಮ್ಮ ಚಿಕ್ಕ ಹಿಸ್ಟ್ರಿಯಲ್ಲಿ ಎಲ್ಲಿ ಅವರು ಯೂತ್ ಜೊತೆ ವರ್ಕ್ ಮಾಡಿದಾರೋ ಅಥವಾ ಪ್ರಮೋಟ್ ಮಾಡ್ತಾ ಬಂದಿದಾರೋ, ಅಂಡರ್ 23 ಅವರು ಲೀಗ್ ಎಲ್ಲ ಆಡಿದ್ರಲ್ಲ UAE ಅಲ್ಲಿ. ಸೊ ಆತರ ಕೋಚ್ ಬಂದಾಗ ಅಬ್ಸಲ್ಯೂಟ್ಲಿ ಅಲ್ಲಿ ಏಜ್ ಮ್ಯಾಟರ್ ಆಗಲ್ಲ, ಒನ್ಲಿ ಪರ್ಫಾರ್ಮೆನ್ಸ್ ಅಲ್ಲ. ಸೊ ಫುಲ್ಲಿ ಇದು ಎಕ್ಸಾಂಪಲ್ ಆಗ್ಬೋದು. ಹರ್ಷ್ ಮತ್ತೆ ಫನಾಯಿ ಆಯ್ತು, ಶಿವಾಲ್ಡೋ ಆಯ್ತು. ಅಟ್ ಒನ್ ಟೈಮ್ ಅಲ್ಲಿ ನಾವು ಹರ್ಷ್, ಫನಾಯ್, ಶಿವಾಲ್ಡೋ 3 ಜನ ಮಿಡ್ ಅಲ್ಲಿ ಇದ್ರೇನು ಅಲ್ಲ, ಲೈಕ್ ಇಟ್ಸ್ ತುಂಬಾ ಚೆನ್ನಾಗಿರುತ್ತೆ. ರಿಸರ್ವ್ ಇಂದ ಹುಡುಗರು ಅಲ್ಲಿ ಆಡ್ ಬಂದಿರೋರ್ಗೆ ವೆರಿ ಏನಂತಾರೆ, ಅದಕ್ಕೆ ತುಂಬಾ ಮೋಟಿವೇಟಿಂಗ್. ನಮ್ ಟೀಮ್ದು ಎವರೇಜ್ ಏಜ್ ಬಗ್ಗೆನೂ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ವಾ. ಸೊ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕ್ವಾಡ್, ಸೊ ಎಸ್ಪೆಷಲಿ ಇಂಡಿಯನ್ ಪ್ಲೇಯರ್ಸ್. ಇವಾಗ ಸುರೇಶ್ಗೆ ಕಾಂಪಿಟಿಷನ್ ಬೇರೆ ಬಂತು, ಆ ಆಂಗಲ್ ಇಂದಲೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾದ್ರೆ ಸುರೇಶ್, ರೋಹಿತ್, ಐ ಫೆಲ್ಟ್ ಅವ್ರು ಸ್ವಲ್ಪ ಅವ್ರ ಪ್ಲೇಸ್ ಅನ್ನು ಗ್ಯಾರಂಟಿ ಅನ್ಕೊಂಡ್ಬಿಟ್ಟು ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸ್ತಿರ್ಲಿಲ್ಲ ಅನ್ಸ್ತು. ಸೊ ಈಗ ಹರ್ಷ್ ಹಾಗೆ ಶಿವಾಲ್ಡೋ ಬಂದಿರೋದ್ರಿಂದ ಸೊ ಆ ಫೈಟ್ ಕೂಡ ಬರ್ತಿದೆ. ಆ ಫನಾಯ್ ಬೇರೆ ಇರ್ತಾರೆ. ಸೊ ಆ ಫೈಟ್ ಸ್ವಲ್ಪ ಚೆನ್ನಾಗಿ ನಿಜ. ಮತ್ ಇನ್ನೊಂದೇನಂದ್ರೆ, ಶಿವಾಲ್ಡೋ ಯಾವ್ದಾವ್ದೋ ಪೊಸಿಷನ್ ಆಡ್ತಾರಲ್ಲ, ಲೆಫ್ಟ್ ರೈಟ್ ಬ್ಯಾಕ್ ಆಡ್ತಾರೆ, ರೈಟ್ ವಿಂಗ್ ಆಡ್ತಾರೆ, ರೈಟ್ ಮಿಡ್ಫೀಲ್ಡ್ ಆಡ್ತಾರೆ, ಬಾಕ್ಸ್ ಟು ಬಾಕ್ಸ್ ಆಡ್ತಾರೆ, ವಿಂಗ್ ಆಡ್ತಾರೆ. ಅದೇ ಸ್ಪೆಷಲ್. ಇದು ನಿನ್ನೆ ಫನಾಯ್ದು ಬ್ಲೂ ಪ್ರಿಂಟ್. ಸೊ ಫನಾಯ್ ಸ್ಟೋರಿಯಲ್ಲಿ ಇದ್ರು, ಚೆನ್ನಾಗಿದೆ, ಓದಿದೆ ನಾನು. ಓಕೆ, ಸೊ ಅದು ನಮ್ BFC ಮತ್ತೆ ಚೆನ್ನೈ ಗೇಮ್ ಬಗ್ಗೆ ಆದ್ರೆ, ಮತ್ತೆ ನಮ್ ಹುಡುಗರು ಹೆಂಗ್ ಮಾಡ್ತಾವ್ರೆ, ರಿಸರ್ವ್ ಹುಡುಗರು ಇವಾಗ ಸೀನಿಯರ್ ಟೀಮ್ ಬಂದವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ವಿ. ಅಂತ ಪ್ರೆಸೆಂಟ್ಲಿ ಇಂಡಿಯನ್ ಫುಟ್ಬಾಲ್ದು 2024 ಮತ್ತೆ 25 ಸೀಸನ್ ಯಾವ ತರ ಇರುತ್ತೆ, ಒಂದು ರಫ್ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ತೇಜಸ್, ನೋಡಿದ್ರೆ ಕ್ಯಾಲೆಂಡರ್ ಯಾವ ತರ ಇರುತ್ತೆ, ಏನ್ ಅನಿಸ್ತು ನಿಮ್ಗೆ? ಅಂದ್ರೆ ಅಟ್ ಲೀಸ್ಟ್ ಒಂದು ರಫ್ ಸ್ಕೆಚ್ ಇದೆಯಲ್ಲ ಈ ವರ್ಷ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ? ಇದೆ ಹೌದು, ಇದೆ. ಸ್ಕೆಚ್ ಚೆನ್ನಾಗೇ ಇದೆ. ಯಾವ ರೀಸನ್ ಅಲ್ಲಿ ಚೆನ್ನಾಗಿದೆ ಅಂದ್ರೆ, ಒಂದು ಇಟ್ ಸ್ಟಾರ್ಟ್ಸ್ ಇನ್ ಜುಲೈ ಅಂಡ್ ಎಂಡ್ಸ್ ಇನ್ ಏಪ್ರಿಲ್ 30th. ಬೇರೆ ಯಾವ್ದು ಮ್ಯಾಟರ್ ಆಗಲ್ಲ ನಮ್ಗೆ. 10 months ಇದೆ. ಅಥವಾ ಬೇರೆ ಲೀಗ್ ಆಗ್ಲಿ, ಬೇರೆ ಸ್ಪೋರ್ಟ್ಸ್ ಆಗ್ಲಿ, ಅದನ್ನೆಲ್ಲ ನೋಡ್ಕೊಂಡು ನಾವೇನು ಮಾಡ್ತಿಲ್ಲ. ಸೊ ಅದು. ಸೆಕೆಂಡ್ಲಿ, ಆಲ್ ದ ಲೆವೆಲ್ಸ್, ನಿಮ್ದು ISL ಇಂದ I League ಇಂದ I League 2 ಇಂದ I League 3, ಪ್ರಮೋಷನ್, ರಿಲಿಗೇಷನ್, ಸ್ಟೇಟ್ ಲೀಗ್ಸ್, ಯಾವ ಟೀಮು I League ಇಂದ ರಿಲಿಗೇಟ್ ಆದ್ರೆ ನೆಕ್ಸ್ಟ್ I League 3 ಹೇಗೆ ಆಡುದು, ಇವೆಲ್ಲವೂ ಸೆಟ್ ಆಗಿದೆ. ಸೊ ಇದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು, ಇವೆಲ್ಲವೂ ಸೆಟ್ ಆಗಿದೆ. ಸೊ ಆ ಆಂಗಲ್ ಇಂದ ಕ್ಯಾಲೆಂಡರ್ ಚೆನ್ನಾಗಿದೆ. ಬಟ್ ನಾವು ಮಾತಾಡಿರುವ ಹಾಗೆ ಎಷ್ಟು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಥವಾ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಅಷ್ಟೇ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗೋದು? ಡ್ಯೂರಂಡ್ ಅಲ್ವಾ ಸ್ಟಾರ್ಟ್ ಆಗ್ತಿರೋದು? ದುರಂದಿಂದ ಸ್ಟಾರ್ಟ್ ಆಗೋದು. ದುರಂದು 1.5 month ಟೂರ್ನಮೆಂಟ್. ದುರಂದಿದು ಒಂದು ನಂಗೆ ಈ ಸಲ ಆಸೆ ಏನಂದ್ರೆ, I League 2 ಟೀಮ್ಸ್ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಆಸೆ. ಸೊ ಒಂದ್ ಅಟ್ ಲೀಸ್ಟ್ ಒಂದೇ ನಾಕ್ಔಟ್ ಬೇಸ್ಡ್ ಬೇಕಾದ್ರೆ, ಐ ಮೀನ್
ಗ್ರೂಪ್ ಕಮ್ ನಾಕ್ಔಟ್ ಅಲ್ವಾ, ಸೊ 32 ಟೀಮ್ಸ್ ಆಡ್ಸ್ಕೊಂಡು ಒಂದು ಚೆನ್ನಾಗಿ ಸ್ಟಾರ್ಟ್ ಸಿಗುತ್ತೆ ಇಂಡಿಯನ್ ಫುಟ್ಬಾಲ್ಗೆ ಎಲ್ಲ ರೀತಿಯಲ್ಲೂ. ಸೊ ಅದೊಂದು ಆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ದುರಂತ ಆದ್ಮೇಲೆ ನಿಮ್ದು ISL ಐ ಲೀಗು ಪ್ಯಾರಲಲ್ ಆಗಿ ರನ್ ಆಗುತ್ತೆ. ಆಮೇಲೆ ಸೂಪರ್ ಕಪ್ ಕೂಡ ನಾಕ್ಔಟ್ ಬೇಸ್ಡ್ ಅಂತ ಹೇಳಿದ್ದಾರೆ. ಅದು ಹೋಮ್ ಅಂಡ್ ಅವೇನಾ ಅಥವಾ ಹೇಗೆ ಅನ್ನೋದು ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ. ಹೋಮ್ ಅಂಡ್ ಅವೇ ಆದ್ರೆ ಚೆನ್ನಾಗಿರುತ್ತೆ. ಸೊ ಅಟ್ ಲೀಸ್ಟ್ 2 ಮ್ಯಾಚಸ್ ಎಲ್ಲ ಟೀಮಿಗೆ ಸಿಗುತ್ತೆ. ಸೊ ಅದೊಂದಿದೆ. ಆಮೇಲೆ ಐ ಲೀಗ್ 2 ಐ ಲೀಗ್ 3 ಹೇಗ್ ನಡೀತದಂದ್ರೆ ನಿಮ್ದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಐ ಲೀಗ್ 2 ನಡೆಯುತ್ತೆ. ಓಕೆನಾ. ನೆಕ್ಸ್ಟ್ ಇಯರ್ದು ಜನವರಿ ಟು ಏಪ್ರಿಲ್ ಐ ಮೀನ್ ಐ ಲೀಗ್ 3 ನಡೆಯುತ್ತೆ. ನೆಕ್ಸ್ಟ್ ಜನವರಿ ಟು ಏಪ್ರಿಲ್ ಅಲ್ಲಿ ಐ ಲೀಗ್ 2 ನಡೀತದೆ. ಸೊ ಈ ಐ ಲೀಗ್ 3 ಅಲ್ಲಿ ಗೆದ್ದವರು ಐ ಲೀಗ್ 2ಗೆ ಹೋಗ್ತಾರೆ. ಐ ಲೀಗ್ 3 ಅಲ್ಲಿ ಸೋತವರು ಸ್ಟೇಟ್ ಲೀಗ್ಸ್ ಆಡ್ತಾರೆ. ಆಯ್ತಾ. ಜನವರಿಯಿಂದ ಸ್ಟೇಟ್ ಲೀಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಜನವರಿಯಲ್ಲಿ ಸ್ಟೇಟ್ ಲೀಗ್ಸ್ ಆಡಿ ಪುನಃ ಗೆದ್ರೆ ನೆಕ್ಸ್ಟ್ ಅದೇ ಇಯರ್ ಸೆಪ್ಟೆಂಬರ್ ಅಲ್ಲಿ ಐ ಲೀಗ್ 3 ಆಡ್ಬೋದು. ಸೊ ಅಲ್ಲಿ ಸ್ಟೇಟ್ ಲೀಗ್ಸ್ ಇಂದ ಐ ಲೀಗ್ 3 ಗೆ ಕರೆಕ್ಟ್ ಕಂಟಿನ್ಯೂಟಿ ಸಿಕ್ಕಿದೆ. ಮತ್ತೆ ಐ ಲೀಗ್ 2 ಅಲ್ಲಿ ರೆಲಿಗೇಟ್ ಆದವರು 2 ಟೀಮ್ಸ್ ಜನವರಿಯಿಂದ ಮಾರ್ಚ್ ಅಲ್ಲಿ ಐ ಲೀಗ್ 2 ನಡೆಯುತ್ತೆ. ರೆಲಿಗೇಟ್ ಆದವರು ಸೆಪ್ಟೆಂಬರ್ ಅಲ್ಲಿ ಐ ಲೀಗ್ 3 ಆಡ್ಬೋದು. ಐ ಲೀಗ್ 3 ಅಲ್ಲಿ ಒಂದೇ ಪ್ರಮೋಟ್ ಆದ್ರೆ ಪುನಃ ಐ ಲೀಗ್ 2 ಆಡ್ಬೋದು. ರೆಲಿಗೇಟ್ ಆದ್ರೆ ಐ ಲೀಗ್ 2 ಬದಲು ಸ್ಟೇಟ್ ಲೀಗ್ಸ್ ಆಡ್ಬೋದು. ಸೊ ಆ ಆಂಗಲ್ ಅಲ್ಲಿ ನಿಮ್ದು ಹಮಾರ್ ಅವರು ಇದು ಒಂದು ಬೇಸಿಕ್ಸ್ ಬೇಕು. ಪ್ರಮೋಷನ್ ರಿಲಿಗೇಷನ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಕ್ಲಬ್ಸ್ಗೆ. ನೆಕ್ಸ್ಟ್ ವರ್ಷ ಎಲ್ಲಿ ಆಡ್ತೀವಿ, ನೆಕ್ಸ್ಟ್ ತಿಂಗಳು ಎಲ್ಲಿ ಆಡ್ತೀವಿ ಅನ್ನೋದು ಗೊತ್ತಿರ್ಬೇಕಂತ ಇದೆಯಲ್ಲ, ಅದಕ್ಕೊಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಅದೊಂದು ಕರೆಕ್ಟ್. ಇದು ಮೆನ್ಸ್ ಫುಟ್ಬಾಲ್ ಅಲ್ಲಿ. ವುಮೆನ್ಸ್ ಫುಟ್ಬಾಲ್ ಅಲ್ಲಿ ನಮ್ಗೆ IWL2 ಕಾಣಿಸ್ತಿದೆ. ಸೊ ಬೇಸಿಕ್ಲಿ ಹೇಗಂದ್ರೆ IWL2 ನಿಮ್ದು ಐ ಲೀಗ್ 3 ಐ ಲೀಗ್ 2 ತರಾನೇ, IWL ನಿಮ್ದು ISL ತರ. ಸೊ ಇಟ್ ಇಸ್ ಆಲ್ಸೋ ಸಿಮಿಲರ್ ಸೆಟಪ್. ಸೊ ಅಲ್ಲೂ ಪ್ರಮೋಷನ್ ರಿಲಿಗೇಷನ್ ಬಗ್ಗೆ ಇವಾಗ ಕ್ಲಬ್ಗೆ ಒಂದು ಕ್ಲಿಯರ್ ಪಾತ್ವೇ ಇದೆ. ಸೊ ಸೀನಿಯರ್ ಲೆವೆಲ್ ಅಲ್ಲಿ ಇಟ್ ಇಸ್ ಲುಕಿಂಗ್ ಗುಡ್. ಮತ್ತೆ ಈ ಯೂತ್ ಲೀಗ್ಸ್ ಬಂದ್ರೆ ಅಂಡರ್-13 ಇಂದ ಸ್ಟಾರ್ಟ್ ಮಾಡ್ತಿದಾರಲ್ಲ. ಅಂಡರ್-13 ಇಂದ ಅಂದ್ರೆ ಸಬ್ ಜೂನಿಯರ್ ಅಥವಾ ಜೂನಿಯರ್ ಲೆವೆಲ್ ಮತ್ತು ಸಬ್ ಜೂನಿಯರ್ ಲೆವೆಲ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಅದು ಬಿಟ್ಟು ಲೀಗ್ಸ್ ಅಂತ ಬಂದಾಗ ಅಂಡರ್-13 ಇಂದ ಅಂಡರ್-15. ಸೊ ಇದನ್ನ 6 ಮಂತ್ಸ್ ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಇದನ್ನ ಆಕ್ಚುಲಿ 6 ಮಂತ್ಸ್ ಪ್ಲಾನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟು ಗೇಮು ಅನ್ನೋ ಫಾರ್ಮ್ಯಾಟ್ ಅದೇನು ಮೆನ್ಷನ್ ಮಾಡಿಲ್ಲಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವ ತರ ಮಾಡ್ತಾರೆ ಅಂತ ಅಂದ್ರೆ ಝೋನ್ ಏನಾದ್ರು ಮಾಡಿ ಓಮ್ ಅವೇ ಮಾಡ್ತಾರೋ ಅಥವಾ ಅಂಡರ್-13 ಎಲ್ಲ ಓಮ್ ಅವೇ ಮಾಡೋದು ನಾಟ್ ಅಡ್ವೈಸಬಲ್ ಅಲ್ಲ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ 25 minutes ಇಫ್ ಐ ಆಮ್ ನಾಟ್ ರಾಂಗ್ ಅಂಡರ್-13. ಸೊ ಅವ್ರು ನೆಕ್ಸ್ಟ್ ಇಯರ್ದು ಹೇಗಂತ ಗೊತ್ತಿಲ್ಲ, ಬಟ್ ಇಯರ್ದು ಕೋಲ್ಕತ್ತಾದು ಅಂಡರ್-13 ಗ್ರೂಪ್ ಬಂದಿದೆ. ಸೊ ಅಂಡರ್-17 ತರ ಡಿಫ್ರೆಂಟ್ ಸ್ಟೇಟ್ಸ್ ಟೀಮ್ ಇಲ್ಲ. ಎಲ್ಲ ಕೋಲ್ಕತ್ತಾದೆ 6 ಟೀಮ್ಸ್ ಒಂದು ಗ್ರೂಪ್ ಅಲ್ಲಿ ಇದೆ. ಬಟ್ ಹೋಮ್ ಅಂಡ್ ಅವೇ ಆಡ್ತಿದ್ದಾರೆ. ಬಟ್ ಸ್ಟೇಡಿಯಮ್ಸ್ ಕ್ಲೋಸ್ ಇರೋದ್ರಿಂದ, ವಿದಿನ್ ಡಿಸ್ಟ್ರಿಕ್ಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಮೇ ಬಿ ನಮ್ಮ ಸ್ಟೇಟ್ ಅಲ್ಲೂ ಹಾಗೆ ಇರ್ಬೋದು. ನಮ್ದು BFC, ಆಲ್ಕಮಿ, ಕಿಕ್ ಸ್ಟಾರ್ಟ್ ಎಲ್ಲ ಒಂದೇ ಗ್ರೂಪ್ ಅಲ್ಲಿ ಇತ್ತು 10 ಮ್ಯಾಚಸ್ ಆಡಿಸ್ಬೋದು. ಸೊ ಅದು ದಟ್ಸ್ ಓಕೆ. ಆಮೇಲೆ ಫೈನಲ್ ರೌಂಡ್ ಅಂಡರ್-13 ಗೆಲ್ಲ ಜಸ್ಟ್ 20 days ಅಥವಾ 10 to 15 days ಇರಬೇಕು ಅಷ್ಟೇ. ಸೊ ಪೇರೆಂಟ್ಸ್ ಆಗ್ಲಿ ಕ್ಲಬ್ಸ್ ಆಗ್ಲಿ ಅಂಡರ್-13 ಕಿಡ್ಸ್ ಇಟ್ಕೊಂಡು ಫ್ಯಾನ್ಸ್ ಅದನ್ನ ಅರ್ಥ ಮಾಡ್ಕೋಬೇಕು. ಅಂಡರ್-13 ಗೆ ನ್ಯಾಷನಲ್ ಲೆವೆಲ್ ಅಲ್ಲಿ 2-3 months ನಡೆಯಲ್ಲ. ಅಂಡರ್-13 ಅಂಡರ್-15 ನಡೆಯಲ್ಲ. ಅಂಡರ್-17 ಗೆ ನೀವು ಈಸಿಲಿ ಮಾಡ್ಬೋದು. ಒಂದು ಟಾಪ್ ಡಿವಿಷನ್ ತರಬಹುದು. ಲೈಕ್ 20 ಟೀಮ್ಸ್ ತಂದು, ಈಗ ಹೇಗೆ IWL2 ಇದೆ ಅಲ್ಲ, ಹಾಗೆ IWL ತರ ಅಂಡರ್-18 ಗೆ ಒಂದು 20 ಟೀಮ್ಸ್ ಇದು ಟಾಪ್ ಲೀಗ್ ತರಿಸಬಹುದು. ಸೊ ದಟ್ ಇಸ್ ಪಾಸಿಬಲ್. ಟಾಪ್ 20 ಟೀಮ್ಸ್ ಚೆನ್ನಾಗಿರೋ ಅಕಾಡೆಮೀಸ್ ಇದೆ. 20 ಟಾಪ್ ಅಕಾಡೆಮೀಸ್ ಇದೆ ಇಂಡಿಯಾದಲ್ಲಿ ಇವಾಗ. ಸೊ ಅದು ಮಾಡ್ಬೋದು. ಅದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದೊಂದು ಇವಾಗೇನ್ ಫಾರ್ಮೆಟ್ ಇದೆ ಅದನ್ನ ಕಂಟಿನ್ಯೂ ಮಾಡಿ. ಇನ್ಸ್ಟೆಡ್ ಆಫ್ ಅಂಡರ್-18 ತರೋದಕ್ಕಿಂತ ರಿಸರ್ವ್ಸ್ ಅಂತ ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಸಿ ರಿಸರ್ವ್ಸ್ ಅಂತ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಅಂಡರ್-21 ಬಾಯ್ಸ್. ಯಾರು 18 ಲೀಗ್ ಆಡ್ತಾರೆ, ಅದಾದ್ಮೇಲೆ ಅವ್ರು ಐದರ್ ಐ ಲೀಗ್ ಹೋಗ್ಬೇಕು ಅಥವಾ ISL ಬರ್ಬೇಕು. ಅಲ್ಲಿ ಗ್ಯಾಪ್ ಆಗ್ಬಿಡುತ್ತೆ. ಇಲ್ಲ ಸ್ಟೇಟ್ ಲೀಗ್ ಆಡ್ಬೇಕು. ಐ ಲೀಗ್ ಬಂದವರು ISL ಹೋದವ್ರು ಏನಾಗ್ತಾರೆ, ತುಂಬಾ ಜನ ಗೇಮ್ ಟೈಮ್ ಸಿಗದೆ ಇರೋಕೆ ಅವ್ರು ಬರೀ ಬೆಂಚ್ ವಾರ್ಮೇ ಮಾಡ್ತಿರ್ತಾರೆ. ಅಟ್ ಲೀಸ್ಟ್ 1 season 2 season ಇದೇ ಆಗ್ತಾ ಇದೆ. ಟ್ರೆಂಡೇ ಇದೆ ನಾವು ನೋಡ್ತಾನೆ ಇದ್ದೀವಿ ನಾವು. ಸೊ ಇನ್ಸ್ಟೆಡ್ ಆಫ್ ಅಂಡರ್-18 ಪ್ರಾಪರ್ ಲೀಗ್ ಮಾಡೋದಕ್ಕಿಂತ ರಿಸರ್ವ್ ಲೀಗ್ ಮಾಡಿ ಈ ಅಂಡರ್-18 ಏನಿದೆ ಇದನ್ನ ಕಂಟಿನ್ಯೂ ಮಾಡಿ ಈ ಫಾರ್ಮ್ಯಾಟ್ ಅಲ್ಲಿ. ಅಂದ್ರೆ ಇವಾಗ ಜಸ್ಟ್ ಗ್ರೂಪ್ ಎಲ್ಲ ಝೋನಲ್ ಎಲ್ಲ ಮಾಡ್ತಿದಾರಲ್ಲ, ಅದನ್ನ ಕಂಟಿನ್ಯೂ ಮಾಡಿ ಇದು ರಿಸರ್ವ್ ಲೀಗ್ ಅಂತ ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಅಂದ್ರೆ ಈ ಸ್ಟ್ರಿಂಜ್ ಅಂದ್ರೆ ತುಂಬಾ ಜನ ಯಾರು ಬೆಂಚ್ ವಾರ್ ಮಾಡ್ತಿರ್ತಾರೋ ಸೀನಿಯರ್ ಸ್ಕ್ವಾಡ್ ಅಲ್ಲಿ, ಅವ್ರಿಗೂ ಚಾನ್ಸ್ ಇರುತ್ತೆ. ಅವ್ರ ಜೊತೆ ಇವಾಗ ರಿಸರ್ವ್ ಅಲ್ಲಿ ಚೆನ್ನಾಗಿ ಆಡಿರೋ, ಸ್ಟೇಟ್ ಲೀಗ್ ಅಲ್ಲಿ ಚೆನ್ನಾಗಿ ಆಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ BFC ಇದೆ ತಗೊಳ್ಳೆಲ್ಲ, ನಾವು ಚಾಂಪಿಯನ್ಸ್. BDFL ನಾವು ಚಾಂಪಿಯನ್ಸ್, ನಾವು ಅನ್ಬೀಟನ್. ದಟ್ ಮೀನ್ಸ್
ನಮ್ಗೆ ಹೈಯರ್ ಕಾಂಪಿಟೇಷನ್ ಇಲ್ಲ ಇಲ್ಲಿ ಅಂತ. ಸೊ ನಮ್ ಬಾಯ್ಸ್ ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು, ಅವರು ಸ್ಟಾಗ್ನೆಂಟ್ ಆಗ್ತಿದಾರಲ್ಲ. ಸೊ ಅವ್ರಿಗೊಂದು ಹೊಸ ಚಾಲೆಂಜ್ ಬೇಕು. ಸೊ ಆ ರಿಸರ್ವ್ ಲೀಗ್ ಏನಿರುತ್ತೆ ಅಂದ್ರೆ ಚೆನ್ನಾಗಿರುತ್ತಲ್ಲ ಅಂತ, ಇನ್ಸ್ಟೆಡ್ ಆಫ್ ಅಂಡರ್ 18 ಅಲ್ಲಿ. ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಪಾಯಿಂಟ್ಸ್ ಥಾಟ್ಸ್ ಒಂದು ಮೀಟಿಂಗ್ಸ್ ನಡೆಸಿ ಹೇಗೆ ಮಾಡೋದಂತ ಸ್ವಲ್ಪ ಇನ್ಪುಟ್ಸ್ ತಗೋಬೇಕಾಗ್ಬೋದು. ಯಾಕಂದ್ರೆ ಮೇನ್ಲಿ ಪ್ಲೇಯರ್ಸ್ ನಮ್ AFC ಅಲ್ಲಿ ಇದ್ದಾರೆ, ಬಟ್ ಅಷ್ಟೊಂದು ಕ್ಲಬ್ಸ್ ಅಲ್ಲಿ ನಿಮ್ಗೆ ಅಂಡರ್ 18 ಮತ್ತೆ ಅಂಡರ್ 23 ಮತ್ತೆ ತುಂಬಾ ಪ್ಲೇಯರ್ಸ್ ಇಲ್ಲ. ಯಾಕಂದ್ರೆ ಐದರ್ ದೇರ್ ಟಾಪ್ ಟ್ಯಾಲೆಂಟ್ಸ್ ಹೂ ಆರ್ ವಿಲ್ಲಿಂಗ್ ಟು ಪ್ಲೇ ಓನ್ಲಿ ಇನ್ ISL ಆರ್ they are playing with I-League 2, I-League 3 clubs. I mean, ಒಂದು 10 to 12 teams ಇದು ಮಾಡ್ಬೋದು ನೀವು ಹೇಳಿದ ಹಾಗೆ, ISL ಕ್ಲಬ್ಸ್ ಇದು ರಿಸರ್ವ್ಸ್. ಬಟ್ ನೋಡೋಣ, ಅದಕ್ಕೆ ಸ್ವಲ್ಪ AFF ಎಲ್ಲ ಕೂತು ಡಿಸೈಡ್ ಮಾಡಿ ಹೆಂಗೆ ಮಾಡ್ಬೋದು. ಸೊ ಯೂತ್ ಲೀಗ್ ಟಾಪಿಕ್ ಬಂದಾಗಿದೆ ನೆನಪಾಯ್ತು ನನಗೆ. ನಾನು ಇವರೊಬ್ರು ಯಾರು ಐ ಥಿಂಕ್ ಅಕ್ರಾನ್ ಅವರು ಇಂಟರ್ವ್ಯೂ ಮಾಡಿದಾರೆ. ಒಬ್ರು ಜಪಾನ್ ಅಲ್ಲಿ ಅವರು ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಅವರು ಸಾರಿ ಜರ್ಮನಿ ಅನ್ಸುತ್ತೆ. ಅವ್ರು ಜಪಾನ್ಗೆ ಹೋಗಿ ಅಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ 2010 ಅಲ್ಲಿ. ಸೊ ಅವ್ರು ಹೇಳ್ತಾ ಇದ್ರು ಅಲ್ಲಿದು ಸ್ಕೂಲ್ ಹೆಂಗ್ ಸ್ಟ್ರಕ್ಚರ್ ಹೆಂಗಿದೆ, ಹೆಂಗ್ ನಡೆಯುತ್ತೆ ಅಂತ. ಅಂದ್ರೆ ಇವಾಗ ನಮ್ ಸಂತೋಷ್ ಟ್ರೋಫಿ ಅವು ಬಿಗ್ ಅಲ್ಲ ಇವಾಗ ಇಲ್ಲಿ. ಪ್ಲೀಸ್ ಸಂತೋಷ್ ಟ್ರೋಫಿ ಗೊತ್ತಿರೋರಿಗೆ, ಫುಟ್ಬಾಲ್ ಗೊತ್ತಿರೋರಿಗೆ ಎಷ್ಟು ಬಿಗ್ ಅಲ್ಲ. ಸೊ ಅಲ್ಲಿ ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್ ಟೂರ್ನಮೆಂಟ್ಸ್ ಅಷ್ಟು ಬಿಗ್ ಆಗಿ ನಡೆಯುತ್ತಂತೆ. ಅಂದ್ರೆ ವಿಂಟರ್ ಅಲ್ಲಿ ಸೋಲ್ಡ್ ಔಟ್ ಆಗಿರ್ತಾವಂತೆ ಸ್ಟೇಡಿಯಂಗಳು, ಆತರ ಇರುತ್ತಂತೆ. ಸೊ ಅವ್ರು ಹೇಳ್ತಾ ಇದ್ರು ಅಲ್ಲಿ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಟಿಲ್ ಏಜ್ ಅಟ್ಲೀಸ್ಟ್ ಅಂಡರ್ 14 ಅಥವಾ ಅಂಡರ್ 15 ತನಕ ರಿಸಲ್ಟ್ಸ್ ಮ್ಯಾಟ್ರೇ ಆಗಲ್ಲ ಅಲ್ಲಿ. ಮತ್ತೆ ಗೋಲ್ಸ್ ಅದಕ್ಕಿಂತ ಬಿಫೋರ್ ಐ ಥಿಂಕ್ ಅಂಡರ್ 8 ಅಂಡರ್ 10 ಎಲ್ಲ ಗೋಲ್ಸ್ ಕೌಂಟು ಮಾಡಲ್ಲ. ಸೊ ಇಟ್ ಇಸ್ ಜಸ್ಟ್ ಫಾರ್ ಫನ್ ತರನೇ ಆಡಿಸ್ತಾ ಇರೋದು ಹುಡುಗರ್ನ. ನಾವು ಯೂತ್ ಲೆವೆಲ್ ಬಂದ ತಕ್ಷಣ ಇಲ್ಲಿ ನಾವ್ ಏನ್ ಅನ್ಕೊಂತಿದೀವಿ, ನಾವು ತುಂಬಾ ಲೇಟ್ ಸ್ಟಾರ್ಟ್ ಮಾಡ್ತೀವಿ, ಒಪ್ಕೊಳ್ಳೋಣ. ಬಟ್ ಆ ಸ್ಟಾರ್ಟ್ ಮಾಡಿರೋ ಹುಡುಗರ್ನ ಏನಂತಾರ ಅದಕ್ಕೆ, ಅವ್ರನ್ನ ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕ್ಬಿಡ್ತಾ ಇದೀವಲ್ಲ ನಾವ್ ಅನ್ಸ್ತೇನೆ ಒಂದೊಂದ್ಸರಿ ನೋಡಿದಾಗ. ಅವ್ರು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಒಂದೇದು, ಆಮೇಲೆ ಆ ಹುಡುಗರು ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ಸಾಯಿಸ್ತಾ ಇದಾರೆ. ಅಂದ್ರೆ ಟಿಲ್ ಎಟ್ ದ ಏಜ್ 13 ತನಕ ಇಲ್ಲ 14 ತನಕ ಅಟ್ಲೀಸ್ಟ್ ಅದು ಏನದು ಜಾಯ್ಗೋಸ್ಕರನೇ ಇರ್ಬೇಕು ಅಂತ, ಆ ತರನೇ ಬಿಡ್ಬೇಕು ಅದನ್ನ. ಅದು ಒಂದ್ ಸ್ವಲ್ಪ ಚೇಂಜ್ ಆಗಬಾರ್ದು. ಜಪಾನ್ ಈ ತರ ಇದೆ, ನಾನು ನೋಡಿದ್ನಲ್ಲ, ಅದನ್ನ ಹೇಳ್ಬೇಕು ಅನ್ಸುತ್ತೆ. ಆಂಗಲ್ ಅಲ್ಲಿ ಇದು ಅಂಡರ್ 13 7 ಸೈಡ್ ಮತ್ತೆ ಅಂಡರ್ 15 9 ಸೈಡ್ ಅದು ಏನೋ ಒಂದು ಡಿಫರೆಂಟ್ ಟ್ರೈ ಮಾಡ್ತಾರೆ. ಮೇ ಬಿ ದಟ್ಸ್ ಅ ಗುಡ್ ಐಡಿಯಾ. ಯಾಕಂದ್ರೆ ಪ್ಲೇಯರ್ ಡೆವಲಪ್ಮೆಂಟ್ ಅದ್ರಲ್ಲಿ ಚೆನ್ನಾಗಿರುತ್ತೆ. ಸೊ ಟೆಕ್ನಿಕಲಿ ಆರ್ ಟ್ಯಾಕ್ಟಿಕಲಿ ನಿಮ್ದು 90 minutes 11 ಸೈಡ್ ಅದು ಯಾರು ಆಡ್ಬೋದು ಇಫ್ ದೇರ್ ಗುಡ್ ವಿತ್ ಬೇಸಿಕ್ಸ್ ಆರ್ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ವಾ. ಸೊ ಈ 7 ಸೈಡ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ದಟ್ಸ್ ಒನ್ ಗುಡ್ ಡೆವಲಪ್ಮೆಂಟ್. ಆಲ್ಸೋ ಪಾಯಿಂಟ್ ಯಾಡ್ ಏನಂದ್ರೆ ಇಲ್ಲಿ ಈ ಪರ್ಟಿಕ್ಯುಲರ್ ಇದಕ್ಕೆ ಈ 7 ಸೈಡ್ 9 ಸೈಡ್ ಏನ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ BFS ಅಲ್ಲಿ ಐ ಥಿಂಕ್ ಪ್ಯಾರಲಲ್ಲಿ ನಾವು 2 ಗೇಮ್ 3 ಗೇಮ್ 4 ಗೇಮ್ ಆಡಿಸಬಹುದು. ಅಂಡರ್ 7 ಇದ್ರೆ 2 ಗೇಮ್ ಆಡಿಸಬಹುದು. ಸೊ ಆ ಕನ್ಸ್ಟ್ರೈಂಟ್ ತುಂಬಾ ಕಡಿಮೆ ಆಗೋಗುತ್ತಲ್ಲ. ನಾನು ವಿಮೆನ್ಸ್ ಆಫ್ ಇಂಡಿಯನ್ ಫುಟ್ಬಾಲ್ ಅವ್ರದ್ದು ಸಿಜು ಮಾಡಿದ್ದು ಒಂದು ಇಂಟರ್ವ್ಯೂ ಇದ್ರ ಬಗ್ಗೆ, ಐಜ್ವಾಲ್ ಅಲ್ಲೆಲ್ಲ ಏನಾಗ್ತಿದೆ, ಮತ್ ನುಪಂಗ್ ಲೀಗ್ ಅಲ್ಲ, ನೇಮ್ ಕರೆಕ್ಟ್ ಇಲ್ಲ, ನುಪಂಗ್ ಕಿಡ್ಸ್, ಅದ್ರ ಬಗ್ಗೆ ಅವ್ರು ಮಾತಾಡ್ತಿದ್ರು. ಅದ್ರಲ್ಲಿ ಅವ್ರು ನೀಟಾಗಿ ಹೇಳಿದ್ರು, ಅಂದ್ರೆ ನನಗೆ ಇವಾಗ ಕಿಡ್ಸ್ ಬರ್ತಾ ಇದಾರೆ ಬಟ್ ನಂಗೆ ಜಾಗ ಇಲ್ಲ ಆಡಿಸ್ಲಿಕ್ಕೆ ಅಂತ. ಅಂದ್ರೆ ನನ್ಗೆ ಇವಾಗ 600 ಜನ ಕಿಡ್ಸ್ ಬೇಕಂದ್ರೆ 600 ಜನ ಬರ್ತಾ ಇದಾರೆ. ನನಗೆ ಮುಂಚೆ ನಂಗೆ ಬರ್ತಿರ್ಲಿಲ್ಲ, ಬಟ್ ಇವಾಗ ಬರ್ತಾ ಇದಾರೆ. ಬಟ್ 600 ಜನ ಎಲ್ಲಿ ಆಡ್ತೀನಿ ನಾನು, ನನಗೆ ಅದು ಪ್ರಾಬ್ಲಮ್ ಆಗ್ತಿದೆ ಈಗ ಅಂತ. ಸೊ ಅಬ್ವಿಯಸ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಪ್ರಾಬ್ಲಮೇ ಇದೆ. ಈ ತರ ಹೊಸದಾದ ಏನಾದ್ರು ಸ್ವಲ್ಪ ಇನೋವೇಟಿವ್ ಮಾಡಿದಾಗ 7 ಸೈಡ್ 9 ಸೈಡ್ ನಿಜವಾಗ್ಲೂ ಒಳ್ಳೆ ಥಾಟ್ ಐ ಥಿಂಕ್. ಒಳ್ಳೆ ಬ್ಯಾಂಗ್ಳೂರಲ್ಲೂ ಡಿಮಾಂಡ್ ತುಂಬಾ ಇದೆ. ನಿಮ್ದು ಡ್ರಾವಿಡ್ ಪಡ್ಕೋನೆ ಇದೆಯಲ್ಲ, ಅವರು ಈ ಡಿಮಾಂಡಿಗೋಸ್ಕರನೇ ಹೊಸ ಜಾಗ ತಗೊಂಡು ಹೊಸ ಫುಟ್ಬಾಲ್ ಗ್ರೌಂಡ್ ಮಾಡಿದ್ದಾರೆ, ಗ್ರೌಂಡ್ 2 ಅಂತ. ಅಲ್ಲೇ ಈಗ ಇದು ಯಾರು ನಿಮ್ದು ಸ್ಪೋರ್ಟಿಂಗ್ ಅಲ್ಲ FCB ಅಲ್ಲ. ಓಕೆ ಅದು ಇದೇನಾ ಸಿಂಥೆಟಿಕ್ ಟರ್ಫ್? ಮೇ ಬಿ ಅದು ಗೊತ್ತಿಲ್ಲ, ಬಟ್ ಹೊಸತದು. ಸೊ ಡಿಮಾಂಡ್ ತುಂಬಾನೇ ಇದೆ ಈಗ. ನಮ್ಗೆ ಬ್ಯಾಂಗ್ಳೂರಲ್ಲಿ ಇನ್ಫ್ರಾನು ಚೆನ್ನಾಗೇ ಇದೆ ಅನ್ಸುತ್ತೆ ಆ ಆಂಗಲ್ ಇಂದ. ಸೊ ಅದಕ್ಕೆ ಅಷ್ಟೊಂದು ಲೀಗ್ಸ್ ನಡೀತಾ ಇದೆ ಅಲ್ವಾ. ಅದೇನು ನಿಜ ಒನ್ ಆಫ್ ದಿ ಏನದು ತುಂಬಾ ಹ್ಯಾಪ್ನಿಂಗ್ ಫುಟ್ಬಾಲ್ ಹ್ಯಾಪ್ನಿಂಗ್ ಸಿಟಿ ನಮ್ದು ಬ್ಯಾಂಗ್ಳೂರು. ಅದು ಆಕ್ಚುಲಿ ಅದೇ ಅದು ಅಷ್ಟೇ ನಮ್ಗೆ ಎಕ್ಸಾಕ್ಟ್ಲಿ ನಾನು ಅವನೇ ಹೇಳಕೊಟ್ಟಿದ್ದೆ. ಕಂಪೇರ್ ಮಾಡಿದ್ರೆ ಇವಾಗ ಟೂ ಮೆನಿ ಕಿಡ್ಸ್ ಪ್ಲೇಯಿಂಗ್. ಇನ್ನೊಂದೇನಂದ್ರೆ ಅದೇ ಲೈಕ್ ವಿತ್ ಆಲ್ ದ ಮೆಟ್ರೋ ಅಂಡ್ ಎವ್ರಿಥಿಂಗ್ ಹ್ಯಾಪ್ನಿಂಗ್ ಅಲ್ಲ, ಮೋಸ್ಟ್ ಪ್ರಾಬಬ್ಲಿ 5-6 ಇಯರ್ ಆದ್ಮೇಲೆ, ಇಲ್ಲಿಂದ 5-6 ಇಯರ್ ಆದ್ಮೇಲೆ
ಫುಟ್ಬಾಲ್ ವಿಲ್ ಬಿಕಮ್ ಎ ಥಿಂಗ್ ಇನ್ ಬ್ಯಾಂಗ್ಳೂರ್ ಅನ್ಸುತ್ತೆ ನಂಗೆ. ಅಂದ್ರೆ ಈಗ ಅಟ್ ಲೀಸ್ಟ್ ನಮ್ಮ ಏಜ್ ಇರೋರೆಲ್ಲ ನಾವು ಪೇರೆಂಟ್ ಗಿರೆಂಟ್ ಅವ್ರ ಕಿಡ್ಸ್ ನ ಕರ್ಕೊಂಡು ಹೋಗೋದೇ ವೀಕೆಂಡ್ ಒಂದು ಆ ವೀಕೆಂಡ್ ಒಂದು ಸ್ಟ್ರಕ್ಚರ್ಡ್ ಇದಾಗ್ಬಿಡುತ್ತೆ ಅನ್ಕೋತೀನಿ ನಾನು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲ ಈಗ, ತುಂಬಾ ಪೇರೆಂಟ್ಸ್ ಹೋಗ್ತಾರೆ ಕಿಡ್ಸ್ ಜೊತೆ. ಸೊ ಅದು ಓವರ್ ದಿ ಟೈಮ್ ಇಟ್ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಐ ಲೀಗ್ ಅಂಡ್ ISL ಟೀಮ್ಸ್. ಅದು BFC ಮತ್ತೆ ಇವರಿಗೆಲ್ಲ ತುಂಬಾ ಬೆನಿಫಿಟ್ ಆಗುತ್ತೆ. ಎಲ್ಲ ಅಕಾಡೆಮೀಸ್ ಗೆ ಅವ್ರದೇ ಸಾಂಗ್ ಇದೆ, ಚಾನ್ಸ್ ಇದೆ. ಇವಾಗ ಆಲ್ಕಮಿಗೆ ಅವ್ರದ್ದೇ ಇದೆ, ಕಿಕ್ ಸ್ಟಾರ್ಟಿಗೆ ಅವ್ರದ್ದೇ ಇದೆ, ಎಲ್ಲ ಹಾಡುದು ಪೇರೆಂಟ್ಸ್. ಸೂಪರ್. ಎಕ್ಸಾಕ್ಟ್ಲಿ, that's how culture. That's what like I am more interested in ಆ ಪರ್ಟಿಕ್ಯುಲರ್ ಇದ್ರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಏನಂದ್ರೆ ಈ ಹಬ್ಬ ಆಗ್ತಾ ಇರೋದು ಬೆಂಗಳೂರು ಇಷ್ಟ ಹಬ್ಬ ಆಗ್ತಿದೆ ಅಲ್ಲ ಫುಟ್ಬಾಲ್ದು, ಇದು ನಮ್ ಕಲ್ಚರಲ್ಲಿ ಹೆಂಗ್ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಗೆ ಅಂತ. ಎಲ್ಲಾನು ಕಲ್ಚರ್ಲಿ ಇಂಪ್ಯಾಕ್ಟ್ ಮಾಡ್ತಾನೆ ಇರುತ್ತಲ್ಲ. ಸೊ ನೋಡೋಣ ನಮ್ದು ಕರ್ನಾಟಕ ಇದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಗೋಯಿಂಗ್ ಫಾರ್ವರ್ಡ್. ಗೊತ್ತಿ. ಓಕೆ, ಸೊ ಅದು ಕ್ಯಾಲೆಂಡರ್ ಬಗ್ಗೆ ಆದ್ರೆ ಐ ಲೀಗ್ 2 ಅಲ್ಲಿ ಐ ಲೀಗ್ 2 ಯಾವ ತರ ಕಾಣ್ತಾ ಇದೆ. ಇವತ್ತು ಒಂದು ಗೇಮ್ ಡೇ ಇತ್ತು. ಐ ಥಿಂಕ್ ಗೇಮ್ ಡೇ 5 ಅಲ್ಲ, ಮ್ಯಾಚ್ ಡೇ 5 ಇವತ್ತು. ಮ್ಯಾಚ್ ಡೇ 5 ಹೌದು. ಇವತ್ತು ಯಾವ ತರ ಏನಾಯ್ತು ಅಂತ ರಿಸಲ್ಟ್ಸ್? ಇವತ್ತು 2 ಬ್ಯಾಂಗ್ಳೂರ್ ಟೀಮ್ಸ್ ಬ್ಯಾಂಗ್ಳೂರ್ ಹೋಮ್ ಗೇಮ್ ಮ್ಯಾಚಸ್ ಇತ್ತು. ಸ್ಪೋರ್ಟಿಂಗ್ ಯೂಟ್ಯೂಬ್ ಲೈವ್ ಇತ್ತು, ನೋಡಿದೆ. ಸ್ಪೋರ್ಟಿಂಗ್ ಡಿಸರ್ವ್ ಟು ವಿನ್. ಮೇ ಬಿ ಇನ್ನೂ ಹೆಚ್ಚು ಗೋಲ್ಸ್ ಇಂದ ಗೆಲ್ಬೋದಿತ್ತು. ಸುದೇವ ಡೆಲ್ಲಿ ಹತ್ರ, ಸುದೇವ ಲಾಸ್ಟ್ ಇಯರ್ ಐ ಲೀಗ್ ಸೈಡ್. ಸೊ ಕಂಟೆಂಡರ್ಸ್. FCB 2-0 ಲೀಡ್ ಇಂದ 2 ಗೋಲ್ ಲೀಡ್ ಲೂಸ್ ಮಾಡಿ ಡ್ರಾ ಆಯ್ತು. ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಇದ್ರು. ಅನ್ಫಾರ್ಚುನೇಟ್ಲಿ ಡ್ರಾವಿಡ್ ಪೋಡಿಕೋನೆ ಸೆಂಟರ್ ಇದು ಅಲ್ಲಿಂದ ಲೈವ್ ಇಲ್ಲ ಮ್ಯಾಚಸ್. ಬಟ್ ಅದು ಸ್ವಲ್ಪ ಬ್ಯಾಡ್ ರಿಸಲ್ಟ್. ಬಟ್ ನಂಗೆ ಏನ್ ಅನ್ಸ್ತಿದೆ ಅಂದ್ರೆ 2 ಕ್ಲಬ್ಸ್ಗೆ ಪ್ರಮೋಟ್ ಆಗೋ ಚಾನ್ಸಸ್ ಇದೆ. ಬಟ್ 1 ಕ್ಲಬ್ ಅಂತೂ 100% ಪ್ರಮೋಟ್ ಆಗುತ್ತೆ. ನಿಜ ನನಗೆ ಅದೊಂದೇ ರಿಯಲಿ. ಇನ್ನೊಂದೇನಂದ್ರೆ ನನ್ಗೊಂದು ನನ್ಗೆ ಡೆಂಪೋ ಇನ್ನಾಗುತ್ತೆ ಅಂತ ಎಲ್ಲೋ ನನ್ಗೆ ಡೆಂಪೋ ಐ ಥಿಂಕ್ ಸೆಕೆಂಡ್ ಅಂದ್ರೆ ಈ 5-6 ಗೇಮ್ಸ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ 2 ಗೇಮ್ ಆದ್ಮೇಲೆ ಅವ್ರು ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ಫೀಲ್ ಬರ್ತಿದೆ. ಏನಂದ್ರೆ ಅವ್ರಿಗೆ ಐ ಥಿಂಕ್ ಗೋ ಅವೇ ಯಾವಾಗ್ಲೂ ಡಿಫಿಕಲ್ಟ್ ಆಗುತ್ತಲ್ಲ. 2 ಬೆಂಗಳೂರು ಟೀಮ್ ಇದಾವೆ, ಅಲ್ಲೇ ಅವೇ ಆಡ್ಬೇಕಿದೆ ಅಲ್ಲಿ. ಮತ್ತೆ ಯುನೈಟೆಡ್ ಸ್ಪೋರ್ಟ್ಸ್ ಅಂತ ಅವ್ರ ನಿಜ ಟಫ್ ಆಗುತ್ತೆ. FCB ಗೆದ್ದು ಬಂದು ಆಯ್ತು. ಡೆಂಪೋ ಎದುರು ಅವೆಯಲ್ಲಿ ಡೆಂಪೋ ಎದುರ ಅದು ಸ್ಪೋರ್ಟಿಂಗ್ ಎದುರ ಡೆಂಪೋ ಎದುರು ಗೆದ್ದರು. ಮತ್ತೆ ನಂಗೆ ಸ್ಪೋರ್ಟಿಂಗ್ ಸ್ಟ್ರಾಂಗ್ ತೋರ್ತಿದೆ, ಮೇನ್ಲಿ ಬಿಕಾಸ್ ಅರ್ಮಾಂಡೋ ಕೊಲಾಕು ಅವ್ರದ್ದು ಕೋಚ್. ಐ ಮೀನ್ ಹಿ ವಾಸ್ ಅನ್ ಇಂಡಿಯನ್ ಕೋಚ್ ಅಂಡ್ ಆಲ್. ವೆರಿ ಗುಡ್ ಕೋಚ್ ಆಲ್ಸೋ. ಸೊ ಸ್ಪೋರ್ಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ, ನೋಡೋಣ. ಬಟ್ ಒಂದು ಹೋಪ್ ಅಂದ್ರೆ ಅಟ್ಲೀಸ್ಟ್ 1 ಟೀಮ್ ಕ್ವಾಲಿಫೈ ಆದ್ರೆ ಬ್ಯಾಂಗ್ಳೂರ್ ಎಕ್ಸಾಕ್ಟ್ಲಿ ಚೆನ್ನಾಗಿರುತ್ತೆ. ಒಂದು ಬೆಂಗಳೂರಿಂದ ಇನ್ನೊಂದು ಗೋವಾದಿಂದ ಆದ್ರೆ ಸಖತ್ತಾಗಿರುತ್ತೆ ಅಲ್ವಾ. ಗೋವಾದಿಂದ ಆಲ್ರೆಡಿ ಚರ್ಚಿಲ್ ಇದ್ದಾರೆ. ಸೊ ಅಗೇನ್ ಅಲ್ಲಿ ಮತ್ತೆ ಡರ್ಬಿ ಶುರು ಆಗುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಫನ್. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಇದೇ ಡೆಂಪೋ ಅಥವಾ ಸ್ಪೋರ್ಟಿಂಗ್ 2ರಲ್ಲಿ ಒಂದು ಆಗ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಅವ್ರದ್ದು. ಬಟ್ ಇಲ್ಲಿ FCB ಆಗ್ಬೇಕಿತ್ತು. ಫಸ್ಟ್ 3 ಗೇಮ್ಸ್ ಗೆದ್ದಿದ್ರು ಬೇರೆ, ಲಾಸ್ಟ್ ಗೇಮ್ ಸೋತ್ರು, ಈ ಗೇಮ್ ಡ್ರಾ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಮೂಮೆಂಟಮ್ ಹೋಗ್ತಾ ಇದೆ ಹಿಂದಕ್ಕೆ. ಅವ್ರು ಮತ್ತೆ ಬ್ಯಾಕಪ್ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಬಾಟ್ಲು ಮಾಡ್ತಾರೆ, ಮೋಸ್ಟ್ಲಿ ಮಾಡಬಾರ್ದು ಸರಿ ಅನ್ಕೊಳ್ಳೋಣ. ಸೊ ಅದು ಐ ಲೀಗ್ 2 ಬಗ್ಗೆ ಆದ್ರೆ ಮಾಡ್ಬೇಕಾಗಿದೆ. ಲೈಕ್ ತುಂಬಾ ಮಿಸ್ ಮಾಡ್ತಿದ್ದಾರೆ. ತೇಜಸ್, ನಿಂಗೆ ಏನ್ ಅನ್ಸುತ್ತೆ ಸುನಿಲ್ ಇವಾಗ್ಲೂ 90 ಮಿನಿಟ್ಸ್ ಆಡ್ಬೇಕಾ ಅಂತ? ವಾಟ್ ಯು ಥಿಂಕ್? ಸುನಿಲ್ ರೀಸೆಂಟ್ ಫಾರ್ಮ್ AFC ಅಲ್ಲಿ ಕೂಡ ತುಂಬಾ ಸುನಿಲ್ ಸ್ಕೋರ್ ಮಾಡ್ಬೇಕಾದಂತ ಗೋಲ್ನ ಸುನಿಲ್ ಮಾಡ್ಲಿಲ್ಲ. ಸೊ ಆ ತರ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರೋ ಸುನಿಲ್ದು ನಿಮ್ಗೆ ಏನ್ ಅನ್ಸ್ತಿದೆ? ವಾಟ್ ಯು ಫೀಲ್? 2 ಪಾಯಿಂಟ್ ಆಫ್ ವ್ಯೂ ಅಲ್ಲಿ BFC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಡ 60 ಮಿನಿಟ್ಸ್ ಮ್ಯಾಕ್ಸ್. ಬಟ್ FIFA ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ 2 ಮ್ಯಾಚಸ್ 3 ಮ್ಯಾಚಸ್ ಜೂನ್ ತನಕ ಇರೋದ್ರಿಂದ ಆ ಆಂಗಲ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಂಗೆ ಪ್ರಿಫರೆನ್ಸ್ ಇದೆ. ಜಸ್ಟ್ ಬಿಕಾಸ್ ಆ ಮ್ಯಾಚಸ್ ಅಲ್ಲಿ ಗೋಲ್ಸ್ ಬೇಕಿದೆ ಅವ್ರಿಂದ, ಆ ರೀಸನ್ ಇದೆ. ಸೊ ಬಟ್ ಪ್ಯೂರ್ಲಿ BFC ಪಾಯಿಂಟ್ ಆಫ್ ವ್ಯೂ ಸುನಿಲ್ ಶುಡಂಟ್ ಬಿ ಪ್ಲೇಯಿಂಗ್ ಮೋರ್ ದೆನ್ 60 ಮಿನಿಟ್ಸ್, ವೆರಿ ಕ್ಲಿಯರ್. ಬಟ್ ಇಷ್ಟು ದಿನ ಸ್ಟ್ರೈಕರ್ ಇರ್ಲಿಲ್ಲ ಅಲ್ವಾ. ಈಗ ಒಲಿವರ್ ಬಂದ ಮೇಲೆ he will also be under pressure to prove alwa, so it's not guaranteed starting spot. Let's see. ಮತ್ತೆ ನನ್ಗೇನ್ ಅನಿಸ್ತಿದೆ ಸುನಿಲ್, ನಾವು 90 ಮಿನಿಟ್ಸ್ ಆಡ್ತಿರೋದು ನಾವು ಶಿವಾಗೂ ತುಂಬಾ ಮೋಸ ಆಗ್ತಿದೆ ಇಲ್ಲಿ ಅನಿಸ್ತಿದೆ ನಮ್ಗೆ. ಶಿವ ಆಯ್ತು, ಮೊನ್ರನ್ ಮುಲ್ಲರ್ ನಾವು ಪ್ರಮೋಟ್ ಮಾಡಿದೀವಿ.
ಅವನು ಪ್ರಮೋಟ್ ಮಾಡಿದ್ವಿ, ಅವನು ಆಡ್ಸ್ಲಿಕ್ಕೆ ಆಗ್ತಿಲ್ಲ. ದಾನು ವಿಂಗಲ್ ಆಡ್ತಾನೆ, ಅವಂಗ ಆಡ್ಸ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ತುಂಬಾ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಅಲ್ಲ ಇವ್ರು 3 ಜನ. ಇವ್ರ ಜೊತೆ ಮತ್ತೆ ಇನ್ನೂ ಇದ್ದಾರೆ. ಇವಾಗ ಆಶೀಶ್ ಜಾ ಬಂದಿದ್ದ ಅವನು. ಸೊ 4 ಜನ ಅಲ್ಲಿ ಡೋರ್ ತಟ್ತಾ ಇದ್ದಾರೆ. ಸಲಾಂ ನಾವು ಜಾನ್ಸನ್ ಸುನಿಲ್ಗೆ ಬರ್ತಾನೆ ನೆಕ್ಸ್ಟ್. ಅದ ನೆಕ್ಸ್ಟ್ ನೋಡೋಣ ಬೇಕಾದ್ರೆ. ಆದ್ರೆ ಇವಾಗ ಇರೋದ್ರಲ್ಲೇ ಈ 4 ಜನ ಬಾಗಿಲು ತಟ್ತಿದ್ದಾರೆ ಅಂದ್ರೆ ಸುನಿಲ್ಗೆ ಯಾಕೆ 90 ಮಿನಿಟ್ಸ್ ಆಡ್ತಿದ್ದಾರೆ ಅನ್ಸುತ್ತೆ ಯಶ್ನಿಂಗೆ. ಅಂದ್ರೆ ಇನ್ನು ಚೇಂಜ್ ಆಗ್ಬೇಕಲ್ಲ, ನಿನಗೆ ಅನ್ಸುತ್ತೆ ಇದ್ರ ಬಗ್ಗೆ? ಹೌದು, ಇದು ಸುನಿಲ್ 90 ಮಿನಿಟ್ಸ್ ಕೊಡ್ತಿರೋದು ನನಗೆ ಫೇರ್ ಅನ್ನಿಸ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ಎಸ್ಟರ್ಡೇ ಗೇಮ್ ಅಲ್ಲೇ 2 ಒಳ್ಳೆ ಪಾಸಸ್ ನ ಸುನಿಲ್ ಆನ್ ಎನಿ ಅದರ್ ಇಯರ್ ಅಥವಾ ಎನಿ ಅದರ್ ಸೀಸನ್ಸ್ ಆಗಿದೆ, ಆ 2 ಗೋಲ್ ಹೋಗಿರೋದು. ಅದು ಸುನಿಲ್ ಗೋಲ್ ಸ್ಕೋರಿಂಗ್ ಎಬಿಲಿಟಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ ನನ್ಗೆ. ಸೂಪರ್ ಸಬ್ ಆಗಿ ಕರ್ಕೊಂಡ್ ಬರ್ಬೇಕಂತ ನಾನು ಸ್ಟಾರ್ಟ್ ಮಾಡಬೇಡಿ ಅಂತಾನೆ ಹೇಳ್ತಿದ್ದೀನಿ. ಯಾಕೆಂದ್ರೆ ನಿಮ್ಗೆ ಲೆಫ್ಟ್ ವಿಂಗ್ ಅಲ್ಲಿ ಇನ್ನೊಬ್ಬ ಪ್ಲೇಯರ್ ಸಿಗ್ತಾನೆ. ಇವಾಗ ನೀವು ರಾಯನ್ ಆಡಿಸ್ಬಿಟ್ಟು ಈ ಕಡೆ ರೋಹಿತ್ ದಾನನ್ ರೈಟ್ ವಿಂಗ್ ಅಲ್ಲಿ ಆಡ್ಸಿ, ಇಲ್ಲ ರೋಹಿತ್ ದಾನನ್ ಲೆಫ್ಟ್ ವಿಂಗ್ ಅಲ್ಲಿ ಆಡ್ಸಿ, ರಾಯನ್ ರೈಟ್ ವಿಂಗ್ ಆಡ್ಸಿ, ಡ್ರಾಸ್ಟನ್ ಸೆಂಟರ್ ಆಡಿಸ್ಬೋದು. ಇವಾಗ ನನ್ನ ಕೇಳಿದ್ರೆ ಸುನಿಲ್ ಸೂಪರ್ ಸಬ್ ಆಗಿ ಬರ್ಬೇಕಂತಾನೆ ಹೇಳ್ತೀನಿ. ಸೂಪರ್ ನೋಡೋಣ. ಈ ತರ ಎಲ್ಲ ಒಪಿನಿಯನ್ ಇದೆ ಹುಡುಗರಿಗೆ. ಓಕೆ, ಜಸ್ಟ್ ಕೊನೆಯದಾಗಿ ಇಲ್ಲ, ಲಾಸ್ಟ್ ಸೀಸನ್ ಅದೇ ಆಗಿದ್ದು. BFC ಒಂದ್ ವೇಳೆ ಲಾಸ್ಟ್ ಸೀಸನ್ ಅದೇ ಆಗಿದ್ದು. BFC ಒಂದ್ ವೇಳೆ ಟಾಪ್ ಆಫ್ ಲಾಸ್ಟ್ 2 to 3 years ಇಂದ ಫಾರ್ಮ್ ಚೆನ್ನಾಗಿದ್ದು ನಾವು ಟಾಪ್ 2 or ಟಾಪ್ 3 ಅಲ್ಲಿ ಇದ್ರೆ ನನ್ನ ಪ್ರಕಾರ ಸುನಿಲ್ ಛೇತ್ರಿ ಬದಲು ಬೇರೆಯವರಿಗೆ ಚಾನ್ಸಸ್ ಕೊಡೋ ಆಪ್ಷನ್ಸ್ ತುಂಬಾ ಇರ್ತಿತ್ತು, ಚಾನ್ಸಸ್ ಹೆಚ್ಚಿರ್ತಿತ್ತು ಅನ್ಸ್ತಿತ್ತು. ನಮ್ಮ ಪೊಸಿಷನ್ ಎವ್ರಿ ಗೇಮ್ ಇಸ್ ಎ ಡೂ ಆರ್ ಡೈ ಇರೋದ್ರಿಂದ ಈ ಪ್ಲೇಯರ್ಸ್ ಅನ್ನು ಟ್ರಸ್ಟ್ ಮಾಡ್ತಿಲ್ಲ ಕೋಚಸ್. ಇನ್ನು ಜರಗೋಸ ಬಗ್ಗೆ ನೋಡೋಣ, ಬಟ್ ಇಲ್ಲಿ ತನಕ ಆಗಿರೋ ರೀಸನ್ ಅದು ಅಂತ ನಂಗೆ ಅನ್ಸುತ್ತೆ. ಹೌದಲ್ವಾ, ಲೈಕ್ ಸೀನಿಯರ್ ಪ್ಲೇಯರ್, ಕ್ಯಾಪ್ಟನ್, ನ್ಯಾಷನಲ್ ಟೀಮ್ ಕ್ಯಾಪ್ಟನ್, ಸೊ ಆ ಪ್ರೆಷರ್ ಇರುತ್ತೆ ಕೋಚ್ ಮೇಲೆ. ಬಟ್ ಟ್ರಸ್ಟ್ ಮಾಡ್ತಾರಲ್ಲ, ಟ್ರ್ಯಾಕ್ ರೆಕಾರ್ಡ್ ಇದೆ. ಬಟ್ ಐ ಥಿಂಕ್ ದೇರ್ ನೀಡ್ ಟು ಬಿ ಸಮ್ ಚೇಂಜ್. ನಾನು ಇದು ಕೇಳ್ಬೇಕಂದ್ರೆ ಲಾಸ್ಟ್ ಸೀಸನ್ ನಾವು ಅವನು ಸಬ್ಬಾಗೆ ಆಡ್ಸಿದ್ದು. ಸೈಮನ್ ಅವನು ಹೌದು. ಸೊ ಅದು ಇವಾಗ ದಾನು ಗೇಮ್ ಟೈಮ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಹಾರ್ಡ್ಲಿ 1 ಮ್ಯಾಕ್ಸ್ ಅಂದ್ರೆ 3 hours ಆಡಿರ್ಬೋದು ಅಷ್ಟೇ ಇದುವರೆಗೂ. ಕರೆಕ್ಟ್. ನಾನು ಅದೇ ಅನ್ಕೊಂತೀನಿ, ಲೈಕ್ ದಾನುಗೆ ವಿ ಆರ್ ಡೂಯಿಂಗ್ ಅನ್ಜಸ್ಟ್ ಟು ಹಿಮ್ ಅಂತ. ಅಂದ್ರೆ ಅವ್ನಿಗೆ ಟೈಮ್ ಕೊಡ್ಬೇಕು. ಈ ಮ್ಯಾಚ್ ಬೇರೆ ಸಸ್ಪೆಂಡ್ ಆಗಿದೆ, ಹೋಪ್ಫುಲಿ ನೆಕ್ಸ್ಟ್ ಯಾವ ಮ್ಯಾಚ್ ಸಸ್ಪೆಂಡ್ ಆಗಲ್ಲ ಅನ್ಕೊಳ್ಳೋಣ. ಆ ತರ ನೋಡಿದ್ರೆ ದಾನು ಲೈಕ್ ಏನಂದ್ರೆ ದಾನು ಸಸ್ಪೆಂಡ್ ಆಗಿಲ್ಲ, ಬೇಕು. ಈ ಗೇಮ್ ಸಸ್ಪೆಂಡ್ ಇದ್ರೆ ರೀ 4 ಅಲ್ವಾ? ದಾನು ಸಸ್ಪೆಂಡ್ ಆಗಿಲ್ಲ. ಸಾರಿ ಲಾಸ್ಟ್ ಗೇಮ್ ಕೂಡ ಅವ್ನು ಆಡೇ ಇಲ್ಲ. ರೋಹಿತ್ ಕುಮಾರ್ ಅದು. ಓಕೆ ಅದಕ್ಕೆ ದಾನು ಆಡ್ಲಿಲ್ಲ ಅನ್ಕೊಂಡೆ ನಾನು. ನಾಕೆಲ್ಲೋ ಆಟ ಕೊಡುವಷ್ಟು ಆಡೇ ಇಲ್ಲ ಅನ್ಸುತ್ತೆ. ಆಡ್ಲಿ ಹೇಳದ್ನಲ್ಲ, 3 hours ಕೂಡ ಅವ್ರು ಆಡಿಲ್ಲ. ಪಾಯಿಂಟ್ ಓಕೆ ಡಿಕ್ಲೇರ್ ಮಾಡಿದ್ರು. ಅದು ಏನಾಗಿದೆ ಅಂತ ಹೇಳ್ತೀವಿ ಕೇಳಿ. 93rd ಮಿನಿಟ್ ತನಕ ಇಂಡಿಯಾ ಆಕ್ಚುಲಿ 93rd ಮಿನಿಟ್ ತನಕ ಲೀಡ್ ಅಲ್ಲಿ ಇದ್ರು, ಚೆನ್ನಾಗಿ ಆಡಿದ್ರು. ಫಸ್ಟ್ ಹಾಫ್ ಅಂದ್ರೆ ಚೆನ್ನಾಗಿ ಆಡಿದ್ರು. ಅಟ್ಲೀಸ್ಟ್ 2 ಗೋಲ್ಸ್ ಆಗ್ಬೇಕಿತ್ತು, ಬಟ್ ಫಿನಿಶ್ ಮಾಡ್ಲಿಲ್ಲ. 1-0 ಇತ್ತು. 93rd ಮಿನಿಟ್ಗೆ ಬಾಂಗ್ಲಾದೇಶ್ ಈಕ್ವಲೈಸ್ ಮಾಡ್ತಾರೆ. ಅದು ಈಕ್ವಲೈಸ್ ಆದ್ಮೇಲೆ ಪೆನಾಲ್ಟಿಗೆ ಹೋಗುತ್ತೆ. ಪೆನಾಲ್ಟಿಲಿ 11-11 ಆಗುತ್ತೆ. ಅದಾದ್ಮೇಲೆ ರೆಫ್ ಕಾಯಿನ್ ಟಾಸ್ ಮಾಡಿದ್ದಾರೆ. ಅದಾದ್ಮೇಲೆ ಇಂಡಿಯಾನ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಎಲ್ಲಾ ಕಡೆನೂ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಾವು ಮತ್ತೆ ಹೋಗಿದ್ವಿ ಡ್ರೆಸ್ಸಿಂಗ್ ರೂಮ್ಗೆ. ಆಮೇಲೆ ಮತ್ತೆ ಕರ್ಸಿದ್ದಾರೆ. ಸೊ ಇವಾಗ ಜಾಯಿಂಟ್ ವಿನ್ನರ್ ಅಂತ ಅನೌನ್ಸ್ ಮಾಡಿದಾರಂತೆ. ಸೊ ತುಂಬಾ ಕಾಮಿಕ್ ಆಗಿದೆ ಅದೊಂದು. ಪರ್ಫಾರ್ಮೆನ್ಸ್ ಬಗ್ಗೆ ಅಂಡರ್ ಎಸ್ಟಿಮೇಟ್ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು. ನಮ್ಮ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ. ನಾನು ಲಾಸ್ಟ್ 4 years ಅಂಡರ್ 19 ಚಾಂಪಿಯನ್ಶಿಪ್ ನೋಡಿದಾಗ ಬಾಂಗ್ಲಾದೇಶ್ ಕ್ಲಿಯರ್ಲಿ ಡಾಮಿನೇಟ್ ಮಾಡಿದ್ರು ನಮ್ಮ ಎದುರು. ಈ ಬಾಂಗ್ಲಾದೇಶ್ ಟೀಮಲ್ಲೂ 4 ಸೀನಿಯರ್ ಟೀಮ್ ಪ್ಲೇಯರ್ಸ್ ಇದ್ದಾರೆ, 7-8 ಅಂಡರ್ 19 ಲಾಸ್ಟ್ ವಿನ್ನರ್ಸ್ ಇದ್ದಾರೆ. ನಮ್ದು ಬೇಸಿಕ್ಲಿ ಯಂಗ್ ಸ್ಕ್ವಾಡ್. ತುಂಬಾ ಜನ IWL ಇಂದ ಬಂದಿಲ್ಲ, ಬಟ್ ತುಂಬಾ ಚೆನ್ನಾಗಿ ಆಡಿದ್ರು. ಅದ್ರಲ್ಲಿ IWL ಲಾಂಗ್ IWL ಇಂದ ತುಂಬಾ ಬೆನಿಫಿಟ್ ಆಗಿದೆ ಈ ಒಂದೇ ಫಸ್ಟ್ ಸೀಸನ್ ಅಲ್ಲಿ. ಸೊ ದಟ್ಸ್ ಗುಡ್.
ಪರ್ಫಾರ್ಮೆನ್ಸ್ ಹ್ಯಾಪಿ. ಇದು ಅಂಡರ್ 19 ಫಸ್ಟ್ ಗೇಮ್ ನಾವು ಆಲ್ಮೋಸ್ಟ್ 10-0 ಹೊಡಿತೀವಿ. 10-0 ನಾವು ನೇಪಾಳ ಮೇಲೆ, ಇಫ್ ಐ ಆಮ್ ನಾಟ್ ರಾಂಗ್. ನೇಪಾಳ ಅಂಡ್ ಭೂತಾನ್ ಕ್ಲಿಯರ್ ಡಾಮಿನೇಟ್ ಮಾಡಿದ್ವಿ ನಾವು. ಹೊಸ ಕರೆಕ್ಟ್. ಇಲ್ಲ, ನಮಗೆ ಅಬ್ಸಲ್ಯೂಟ್ ಕಾಂಪಿಟೇಟರ್ ಸ್ಯಾಪ್ ಅಲ್ಲಿ ಅಂದ್ರೆ ಬಾಂಗ್ಲಾದೇಶ ಅಲ್ವಾ. ಸೊ ನಾವು ಅವ್ರ ಮೇಲೆ ಲಾಸ್ಟ್ ಗೇಮು ಐ ಥಿಂಕ್ 9 ಮಿನಿಟ್ಸ್ ಅಲ್ಲೇ ಸೋತಿರೋದು, ಎಕ್ಸ್ಟ್ರಾ ಟೈಮ್ ಅಲ್ಲಿ. ಸೊ ಇವತ್ತು ಅವ್ರು ಎಕ್ಸ್ಟ್ರಾ ಟೈಮ್ ಅಲ್ಲೇ ಮತ್ತೆ ಗೋಲ್ ಹೊಡೆದಿದ್ ನಮ್ಮ ಮೇಲೆ. ಸೊ ಇಟ್ಸ್ ಆಲ್ವೇಸ್ ಗುಡ್. ಆಕ್ಚುಲಿ ಚೆನ್ನಾಗಿ ಆಡಿದ್ವಿ ನಾವು, ನಿಜ. ಇಟ್ಸ್ ಗುಡ್. ಫೈನ್ ಬಾಯ್ಸ್, ಮತ್ತೇನಾದ್ರು ಇಲ್ಲಲ್ಲ? ಓಕೆ, ನಾನು ಎಂಡ್ ಮಾಡ್ತೀನಿ. ಏನಿಲ್ಲ, ನಾ ಎಂಡ್ ಮಾಡ್ತಾ ಇರಿ ಒಂದ್ ನಿಮಿಷ. ಓಕೆ, ಸೊ ಇದ್ರ ಜೊತೆಗೆ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಮತ್ತೊಂದ್ಸಾರಿ ಸಿಗೋಣ, ಮತ್ತೊಂದ್ಸಾರಿ ಫುಟ್ಬಾಲ್ ಮಾತಾಡೋಣ, ಮತ್ತೊಂದ್ಸಾರಿ BFC ಬಗ್ಗೆ ಮಾತಾಡೋಣ. ಜೈ ಕನ್ನಡ, ಜೈ ಫುಟ್ಬಾಲ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್.